Hallelujah. Praise the Lord. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕಳೆದು ಹೋಗಿರುವಂಥ ವಾರದಲ್ಲಿ ನಾವು ಪರಿಶುದ್ಧ ವಾಕ್ಯ ಭಾಗವನ್ನು ಕೇಳಿದ್ದೇವೆ. ಇವತ್ತಿನ ದಿನದಲ್ಲಿ ಸಹ ಪರಿಶುದ್ಧ ವಾಕ್ಯ ಭಾಗ ಕೇಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಇವತ್ತಿನ ದಿವಸ ಈ ಪರಿಶುದ್ಧ ವಾಕ್ಯ ಭಾಗವನ್ನು ಕೇಳಲಿಕ್ಕೆ ದೇವರು ನಮ್ಮೆಲ್ಲರಿಗೂ ಒಳ್ಳೆಯ ಸಮಯ ಸಂದರ್ಭ ಕೊಡಲಿ ಅಂತಕ್ಕಂಥದ್ದೇ ನಮ್ಮೆಲ್ಲರ ಪ್ರಾರ್ಥನೆ ಹೇಗಿರ್ತದೆ. ಇವತ್ತಿನ ದಿವಸ ಈ ಪರಿಶುದ್ಧ ವಾಕ್ಯ ಭಾಗವನ್ನು ಕೇಳುವಾಗ ಇದನ್ನು ಪರಿಪೂರ್ಣವಾಗಿ ಕೇಳಲಿಕ್ಕಾಗುವ ಹಾಗೆ ದೇವರು ನಿಮಗೆ ಸಮಯ ಕೊಡಲಿ. ಯಾಕಂದರೆ ಪರಿಶುದ್ಧ ವಾಕ್ಯ ಭಾಗದ ಕೊಲಸ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 22ನೇ ಕೊನೆಯ ಭಾಗದಲ್ಲಿ ಬರೆಯಲ್ಪಟ್ಟದೆ, ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ ಎಂಬುದಾಗಿ. ನಿಮ್ಮನ್ನು ತನ್ನ ಪರಿಶುದ್ಧ ಸನ್ನಿಧಾನದಲ್ಲಿ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ನಿಲ್ಲಿಸಬೇಕೆಂದು ಆತನು ನಮ್ಮೊಂದಿಗೆ ಮಾತನಾಡುತ್ತಾನೆ. ನಮ್ಮೆಲ್ಲರೊಂದಿಗೆ ಆತನು ಮಾತನಾಡುತ್ತಾನೆ. ಇವತ್ತಿನ ದಿವಸ ಆತನ ಸನ್ನಿಧಾನದಲ್ಲಿ ದೇವರ ವಾಕ್ಯ ಕೇಳಲಿಕ್ಕೆ ದೇವರು ನಮಗೆ ಬಲ ಕೊಡಲಿ. ದೇವರು ತನ್ನ ಬಲ ಶಕ್ತಿಯಿಂದ ನಮ್ಮನ್ನು ನಡೆಸಲಿ. ಇವತ್ತಿನ ದಿವಸ ಕರ್ತನಲ್ಲಿ ಪ್ರಿಯರೇ, ಪರಲೋಕ ಪ್ರಾರ್ಥನೆ ಈ ಭಾಗವನ್ನು ನಾನು ಸುಮಾರು ದಿನಗಳ ಹಿಂದೆ ಈ ವಾಕ್ಯ ಭಾಗವನ್ನು ನಾನು ತಿಳಿಸಿದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 9ರಿಂದ 13ನೇ ವಚನದವರೆಗೆ ಈ ವಾಕ್ಯ ಭಾಗವನ್ನು ನಾನು ನಿಮಗೆ ವರ್ಣಿಸಿ ಕೆಲವೊಂದು ವಿಷಯಗಳು ನಾನು ನಿಮಗೆ ಹೇಳಿದ್ದೇನೆ. ಈ ಒಂದು ಪರಲೋಕ ಪ್ರಾರ್ಥನೆಯಲ್ಲಿ ಈ 3 ಭಾಗಗಳಿರ್ತವೆ. 2 ಭಾಗಗಳು ಏನು ಗೊತ್ತಾ, ಈ ಒಂದು 9ನೇ ವಚನದಿಂದ ಈ ಒಂದು 10ನೇ ವಚನದವರೆಗೆ ಈ ಒಂದು 3 ಪೆಟಿಷನ್ಗಳಿವೆ, 3 ಬೇಡಿಕೆಗಳಿವೆ. ಅದು ಡೈರೆಕ್ಟಾಗಿ ನಾವು ದೇವರಿಗೆ ಏನು ಗೊತ್ತಂದರೆ ಬೇಡಿಕೊಳ್ಳತಕ್ಕಂಥ ಒಂದು ಪ್ರಾರ್ಥನೆ ಇದೆ. ಮನುಷ್ಯರಾದ ನಾವುಗಳು, ಭಕ್ತರಾದ ನಾವುಗಳು, ದೇವರ ಮಕ್ಕಳಾದ ನಾವುಗಳು ದೇವರೊಂದಿಗೆ ನಾವು ಮುಖಾಮುಖಿಯಾಗಿ ಆತನಿಗೆ ಕೇಳಿಕೊಳ್ಳತಕ್ಕಂಥ ಸಂದರ್ಶನ ಮಾಡ್ತಕ್ಕಂಥ ಈ 3 ವಿಷಯಗಳು. ಆನಂತರದಲ್ಲಿ ಏನು ಗೊತ್ತಾ, ವಚನ 11ರಿಂದ 13ರವರೆಗೆ ಈ 3 ಭಾಗಗಳೇನು ಗೊತ್ತಂತಂದ್ರೆ, ಇವು ನಾವು ನಮ್ಮ ತಂದೆಯಾದ ದೇವರಿಗೆ ಏನು ಗೊತ್ತಂತಂದ್ರೆ ಈ ಒಂದು ಪೆಟಿಷನ್ ಅಂದ್ರೆ ಈ ಒಂದು ಬೇಡಿಕೆಗಳನ್ನು ನಾವು ಇಡ್ತೇವೆ. ಈ ಒಂದು 2 ಭಾಗದಲ್ಲಿ ಈ ಪರಲೋಕ ರಾಜ್ಯದ ಈ ಒಂದು ವಾಕ್ಯ ಭಾಗವನ್ನು ಕೇಳಲಿಕ್ಕೆ ದೇವರು ನಮಗೆ ಬಲ ಕೊಡಲಿ. ಹಿಂದಿನ ಭಾಗದಲ್ಲಿ ಎಲ್ಲ ನಾವು ಕೇಳಿದ್ದೇವೆ, ಆದರೆ ಎಷ್ಟು ಮಟ್ಟಿಗೆ ನಿಮಗೆ ಜ್ಞಾಪಕ ಇದೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ 6ನೇ ಅಧ್ಯಾಯದ 13ನೇ ವಚನದಲ್ಲಿ ಮಾತ್ರ ಸ್ವಲ್ಪ ಹೊತ್ತು ತಂದೆಯಾದ ದೇವರು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾನೆ. ಇದನ್ನು ಕೇಳಲಿಕ್ಕೆ ಸ್ವಲ್ಪ ನಾವು ಸಮಯ ಕೊಡೋಣ. ಇಲ್ಲೇನು ಬರೆಯಲ್ಪಟ್ಟದ್ದು ಗೊತ್ತಾ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ. ನಮ್ಮನ್ನು ಕೇಡಿನೊಳಗೆ ಸೇರಿಸದೆ, ಶೋಧನೆಯೊಳಗೆ ನಮ್ಮನ್ನು ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ, ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಈ 3 ವಚನಗಳು 11ರಿಂದ ನಾವು ನೋಡ್ತೇವೆ ಗೊತ್ತಾ, ಈ 3 ವಚನಗಳಲ್ಲಿ ಗೊತ್ತಾ ನಮಗೆ ಶೋಧನೆಗಳು ಬರುತ್ತಲೇ, ನಮಗೆ ಈ ಶೋಧನೆಗಳು ಬರುವಾಗ ಈ ಶೋಧನೆ ಬರದ ಹಾಗೆ ಆ ಕೆಡುಕನಿಂದ ನಮ್ಮನ್ನು ತಪ್ಪಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಇದರಲ್ಲಿ ಕೆಲವರು ವಿಷಯ ಹೇಳ್ತಾರೆ, ಏನು ಗೊತ್ತಾ ಅಂದ್ರೆ, ದೇವರು ಯಾಕೆ ನಮಗೆ ಶೋಧನೆಯೊಳಗೆ ಹಾಕುತ್ತಾನೆ? ಶೋಧನೆಗಳು ದೇವರ ಮಕ್ಕಳಿಗೆ ಯಾಕೆ? ದೇವರು ತಾನೇ ನಮ್ಮೊಂದಿಗಿದ್ದಾನೆ, ದೇವರು ನಮ್ಮ ಜೊತೆಗಾರನೇ ಆಗಿದ್ದಾನೆ. ಆದರೆ ಗೊತ್ತಾ, ಈ ಶೋಧನೆಗಳು ಯಾಕೆ ದೇವರ ಮಕ್ಕಳಿಗೆ ಬರಬೇಕು? ಅದಕ್ಕೆ ಈಗ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ ಗೊತ್ತಾ, ನಮಗೆ ಶೋಧನೆಯೊಳಗೆ ಸೇರಿಸದೆ
ಕೇಡಿನಿಂದ ನಮಗೆ ತಪ್ಪಿಸು, ಕೆಡುಕನಿಂದ ನಮಗೆ ತಪ್ಪಿಸು, ಅರ್ಥಾತ್ ಸೈತಾನನಿಂದ ನಮ್ಮನ್ನು ತಪ್ಪಿಸು ದೇವರೇ. ಈ ಕೆಡುಕನಿಂದ ನಮ್ಮನ್ನು ತಪ್ಪಿಸು, ಅವನ ಕೈಯಲ್ಲಿ ನಮ್ಮನ್ನು ಸಿಕ್ಕಿಸಬೇಡ. ಹೀಗೆ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವರು ನಮಗೆ ಯಾಕೆ ಈ ಒಂದು ಶೋಧನೆಯೊಳಗೆ ಸಿಕ್ಕಿಸಲಿಕ್ಕಿದ್ದಾನೆ? ದೇವರಾದರೂ ಎಂದು ಯಾರಿಗೇನು ಗೊತ್ತಾ ಶಿಕ್ಷಿಸಲಿಕ್ಕೆ ಆತನು ಇಷ್ಟಪಡೋದಿಲ್ಲ. ತಂದೆಯಾದ ದೇವರು ಯಾರನ್ನು ಶಿಕ್ಷಿಸಲಿಕ್ಕೆ ಆತನು ಇಷ್ಟಪಡೋದಿಲ್ಲ. ಆದರೆ ನಮ್ಮನ್ನು ರಕ್ಷಿಸಬೇಕೆಂಬಂತಾದೇ ಆತನ ಆಲೋಚನೆ ಆಗಿರುತ್ತದೆ. ಆದರೆ ಏನು ಗೊತ್ತಾ, ಈ ಒಂದು ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪಾಪದಲ್ಲಿ ನಮಗೆ ಯಾಕೆ ಸಿಕ್ಕಿಸಬೇಕಂತಿದೇವ್ರೆ? ಬರೆಯಲ್ಪಟ್ಟ ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನಮಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ಒಂದು ವೇಳೆ ದೇವರ ಮಕ್ಕಳಾದ ನಮಗೆ ಯಾವುದಾದರೂ ಶೋಧನೆ ಬರುವುದಾದರೆ ಈ ಶೋಧನೆ ದೇವರಿಂದಲೇ ಬಂತು ಎಂಬುದಾಗಿ ಯಾರೂ ಹೇಳಬಾರದು. ಬರೆಯಲ್ಪಟ್ಟது ದೇವರಿಂದಲೇ ಬಂದಿತ್ತು ಎಂಬುದಾಗಿ ಯಾರೂ ಹೇಳಬಾರದು. ಈ ಪ್ರೇರಣೆಯು ನಮಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನೂ ಸಂಬಂಧಪಟ್ಟವನಲ್ಲ. ದೇವರು ಕೆಟ್ಟದಕ್ಕೇನೂ ಸಂಬಂಧಪಟ್ಟವನಲ್ಲ. ಆದರೆ ಶೋಧನೆಗಳು ನಮಗೆ ಯಾವಾಗ ಬರ್ತಾವೆ ಗೊತ್ತಾ? ಶೋಧನೆಗಳು ಯಾಕೆ ಬರಬೇಕು? ಶೋಧನೆ ಇಲ್ಲದೆ, ಶಿಕ್ಷೆ ಇಲ್ಲದೆ ಯಾರೂ ಏನು ಗೊತ್ತಂದ್ರೆ ಶಿಕ್ಷಿತರಾಗಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷೆ ಇಲ್ಲದೆ ಶಿಕ್ಷಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಶಿಕ್ಷಣ ಆಗ್ತದ, ಶಿಕ್ಷೆ ಆಗ್ತದ, ಆವಾಗ ಶಿಕ್ಷಣ ಆಗ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಶಿಕ್ಷೆನೇ ನಮಗಾಗಿಲ್ಲ ಅಂದ್ರೆ ಗೊತ್ತಾ, ನಮಗೆ ಅರ್ಥನೇ ಆಗೋದಿಲ್ಲ. ದೇವನಾಮ ಸ್ತೋತ್ರ ಉಂಟಾಗಲಿ. ಸ್ವಾಮಿ ಅದಕ್ಕೇನು ಹೇಳ್ತಾ ಇದ್ದಾರೆ ಗೊತ್ತಂದ್ರೆ, ಈ ಶೋಧನೆಗಳು ಬಂದೇ ಬರ್ತವೆ. ಈ ಶೋಧನೆಗಳು ಯಾಕೆ ಬರ್ತವೆ ಗೊತ್ತಾ? ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿ, ನಮ್ಮನ್ನು ನಿಷ್ಕಳಂಕರನಾಗಿ ಮಾಡೋದಕ್ಕಾಗಿ, ನಮ್ಮನ್ನು ಆತನ ಎದುರಿನಲ್ಲಿ ಶುದ್ಧರನ್ನಾಗಿ ಮಾಡಿ ನಿಲ್ಲಿಸಬೇಕೆಂಬುದಾಗಿ. ನಾಳಿನ ದಿವಸ ನ್ಯಾಯ ತೀರ್ಪಿನಲ್ಲಿ ದೇವರ ಮುಂದೆ ನಾವು ಯಾವ ದೋಷ ಇಲ್ಲದವರಾಗಿರಬೇಕೆಂದು ದೇವರು ತನ್ನ ಚಿತ್ತದಿಂದ, ನಾವು ಎಲ್ಲಾದರೂ ದಾರಿ ತಪ್ಪಿ ಹೋದೆವೋ ಅಂತಕ್ಕಂಥದ್ದನ್ನು ಕಂಡು ದೇವರೇನು ಮಾಡ್ತಾನೆ ಗೊತ್ತಾ? ನಾವು ದಾರಿ ತಪ್ಪಿ ಹೋಗುವಾಗ ನಮಗೆ ಶಿಕ್ಷಣ ಕೊಡುತ್ತಾನೆ. ಹ್ಯಾಂಗೆ ಗೊತ್ತಾ? ಶಿಕ್ಷೆ ಕೊಟ್ಟು ನಮಗೆ ಶಿಕ್ಷಣ ಕೊಡುತ್ತಾನೆ. ಮತ್ತು ಶಿಕ್ಷೆ ಇಲ್ಲದೆ ಯಾವುದೂ ಸಿದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರ ನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ದೇವ್ರ ಮಕ್ಕಳಿಗೆ ಶೋಧನೆ ಯಾಕೆ ಬರಬೇಕು? ಯಾಕೆ ಈ ಶೋಧನೆ ಬರ್ತವೆ? ನಮ್ಮನ್ನು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ, ನಮ್ಮನ್ನು ಸೋಸುವುದಕ್ಕೋಸ್ಕರವಾಗಿ. ಬಂಗಾರಕ್ಕೆ ಮಾತ್ರ ಗೊತ್ತಾ ಸೋಸುತ್ತಾರೆ. ಬಂಗಾರಕ್ಕೆ ಮಾತ್ರ ಬೆಂಕಿಯ ಪುಟಕ್ಕೆ ಹಾಕಿ ಅದನ್ನು ಶೋಧಿಸ್ತಾರೆ. ಯಾಕೆ ಗೊತ್ತಾ? ಅದರಲ್ಲಿ ಏನಾದರೂ ಕಲ್ಮಶ ಆದತು ಎಂಬುದಾಗಿ, ಅದರಲ್ಲಿ ಎಲ್ಲಿಯಾದರೂ ಕಲ್ಮಶ ಆದತು ಎಂಬುದಾಗಿ ಏನು ಮಾಡ್ತಾರೆ ಗೊತ್ತಾ? ಅದಕ್ಕೆ ಶೋಧಿಸ್ತಾರೆ. ಬೆಂಕಿಯ ಪುಟಕ್ಕೆ ಹಾಕಿ ಶೋಧಿಸಲ್ಪಡ್ತದೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಬಂಗಾರ, ನಾವು ದೇವ್ರ ಮಕ್ಕಳು. ದೇವ್ರ ಮಕ್ಕಳು ಎಲ್ಲಿಯಾದರೂ ನಾವು ತಪ್ಪಿ ಹೋಗಬಾರದು. ದೇವ್ರ ಮಕ್ಕಳು ದಾರಿ ತಪ್ಪಿ ಹೋಗಬಾರದು. ದೇವ್ರ ಮಕ್ಕಳು ದಾರಿ ತಪ್ಪಿ ಹೋಗುವಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? ಶಿಕ್ಷಣ ಕೊಡುತ್ತಾನೆ. ಶಿಕ್ಷೆ ಕೊಟ್ಟು ನಮಗೆ ಶಿಕ್ಷಣ ಕೊಡ್ತಾನೆ. ಆವಾಗ ನಾವು ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಶಿಕ್ಷೆ ಕೊಡದೆ ಶಿಕ್ಷಣ ಆಗಲ್ಲ. ಯಾವಾಗ ಶಿಕ್ಷಣ ಆಗಲ್ಲ, ನಾವು ಪರಿಪೂರ್ಣರಾಗಲ್ಲ, ನಾವು ಪರಿಶುದ್ಧರಾಗಲ್ಲ. ಅದಕ್ಕೋಸ್ಕರವಾಗಿ ತಂದೆಯಾದ ದೇವರು ಈ ಲೋಕದಲ್ಲಿ ನೀವಿರುವಾಗ ಈ ಶೋಧನೆಗೆ ಒಳಗಾಗದಂತೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ನಾವು ನೋಡ್ತೇನೆ ಗೊತ್ತಾ, ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 41ನೇ ವಚನದಲ್ಲಿ ಸ್ವಾಮಿ ಯಾವತ್ತೊಂದು ದಿವಸ ಶಿಷ್ಯರಿಗೆ ಗೆತ್ಸೇಮನೆ ತೋಟದಲ್ಲಿ ಹೇಳುತ್ತಿದ್ದಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಶೋಧಕನು ಬರ್ತಾ ಇದ್ದಾನೆ. ಆ ಶೋಧಕನಿಗೇನು ಗೊತ್ತಾ? ಅವನಿಗೆ ಸಮಾಧಾನವೇ ಇಲ್ಲ. ಆ ಶೋಧಕನು ತಿರುಗುತ್ತಾ ಇದ್ದಾನೆ, ಅವನಿಗೆ ಸಮಾಧಾನ ಇಲ್ಲ. ಭೂಲೋಕದಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದಾನೆ. ಸಂಚಾರ ಮಾಡಿ 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 ಎಲ್ಲಿ ಪ್ರಾರ್ಥನೆ ಜೀವಿತ ಕಡಿಮೆ ಅದ, ಎಲ್ಲಿ ತಂದೆಯ ಶಿಕ್ಷಣ ಕಡಿಮೆ ಅದ, ಎಲ್ಲಿ ದೇವರ ವಾಕ್ಯ ಕಡಿಮೆ ಅದ, ಎಲ್ಲಿ ದೇವರ ಭಯಭಕ್ತಿ ಕಡಿಮೆ ಅದ, ಅಂಥವರನ್ನು ಹುಡುಕುತ್ತಾ ತಿರುಗಾಡುತ್ತಾರೆ ಬದಾಗಿ.
ಯಾಕಂದರೆ ಆ ಸೈತಾನನು ಯಾರಿಗೂ ಬೈಲಿದ್ದಾರೆ ಗೊತ್ತಾ? ದೇವರಿಗೂ ಮತ್ತು ದೇವರ ಮಕ್ಕಳಿಗೂ. ಯಾವಾಗ ನಾವು ದೇವರ ಮಕ್ಕಳಾಗಿದ್ದೇವೆ ಅಂದಮೇಲೆ ದೇವರ ಮಕ್ಕಳು ಎಲ್ಲಿ ಏನು ಗೊತ್ತಾ, ಶೋಷಣೆಗೆ ಅಥವಾ ದೇವರ ಮಕ್ಕಳು ಎಲ್ಲಿ ಪಾಪಕ್ಕೆ ಒಳಗಾಗಬಾರದು ಎಂಬುದು ದೇವರ ಚಿತ್ತ. ಆದರೆ ಎಲ್ಲಿ ಸಿಗ್ತಾರೋ ನೋಡೋಣ ದೇವರ ಮಕ್ಕಳು ಎಂಬುದಾಗಿ ಅವನು ಪರೀಕ್ಷೆ ಮಾಡುವುದಕ್ಕೆ ಸಿಂಹದ ಉಪಾದಿಯಲ್ಲಿ, ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ರಾತ್ರಿ ಹಗಲು ಅವನು ಭೂಮಂಡಲದಲ್ಲಿ ಸಂಚಾರ ಮಾಡುತ್ತಿರ್ತಾನೆ. ಯಾರು ಸುತ್ತಮುತ್ತ ಗೊತ್ತಾ? ದೇವರ ಮಕ್ಕಳು ಸುತ್ತಮುತ್ತಲೂ ತಿರುಗುತ್ತಾ ಇರ್ತಾರೆ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೀಕ್ಷಾಸ್ನಾನಾಗಿದ್ದ ಮೇಲೆ ಆತನು ಎಲ್ಲಿಗೆ ಹೋದ ಗೊತ್ತಾ? ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ಆದ ತಕ್ಷಣ ಪರಿಶುದ್ಧಾತ್ಮವೇ ಆತನನ್ನು ಎತ್ತುಕೊಂಡು ಅರಣ್ಯಕ್ಕೆ ಹೋಯಿತು ಎಂಬುದಾಗಿ. ಯಾತಕ್ಕೆ? ಪರಿಶೋಧಿಸುವುದಕ್ಕಾಗಿ, ಪರೀಕ್ಷೆಗಾಗಿ ಆತನನ್ನು ಪವಿತ್ರ ಆತ್ಮ ಎತ್ತುಕೊಂಡು ಹೋಯಿತು. ಅರಣ್ಯದಲ್ಲಿ ಕರ್ತನಲ್ಲಿದ್ದಾನೆ. ಯಾಕೆ ಗೊತ್ತಾ? ಪರೀಕ್ಷಿಸುವುದಕ್ಕೋಸ್ಕರವಾಗಿ. ಈತನು ಪರಿಶುದ್ಧ ದೇವಕುಮಾರ ಇದ್ದಾನೆ. ಈತನು ಯಾವ ದೋಷ ಈತನಲ್ಲಿ ಸಿಗಬಾರದು, ಯಾವ ದೋಷವೂ ಇವನ ಹತ್ರ ಸಿಗಬಾರದು ಅಂತಕ್ಕಂಥದ್ದು ದೇವರ ಚಿತ್ತ ಅದ. ಅದಕ್ಕೇನು ಗೊತ್ತಾ? ದೇವರ ಆತ್ಮನೇ ಈತನನ್ನು ಎತ್ತುಕೊಂಡು ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ? ಪರೀಕ್ಷೆಗಾಗಿ. ದೇವರ ಮಕ್ಕಳೇ, ಈ ಲೋಕ ಅರಣ್ಯದಲ್ಲಿ ನಾವಿರುವಾಗ ಪರೀಕ್ಷೆಗಳಿವೆ. ಪರೀಕ್ಷೆ ಇಲ್ಲದೆ ಪಾಸಾಗಲ್ಲ. ಪರೀಕ್ಷೆ ಆದಾಗ ಯಾವನಾದ್ರೂ ಏನು ಗೊತ್ತಾ, ಪರೀಕ್ಷೆ ಆಗಿಲ್ಲ ಅವ ಪಾಸ್ ಆಗಲ್ಲ, ಮುಂದಿನ ತರಗತಿಗೆ ಹೋಗ್ಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಅದಕ್ಕೇನು ಗೊತ್ತಾ? ಶಿಕ್ಷಣ ಆಗಬೇಕು. ಶಿಕ್ಷೆ ಇಲ್ಲದೆ ಶಿಕ್ಷಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕರ್ತನು ಅರಣ್ಯದಲ್ಲಿ 40 ದಿವಸ ರಾತ್ರಿ ಹಗಲು ಉಪವಾಸವಾಗಿದ್ದು ಶಿಕ್ಷಣ, ತಂದೆಯಿಂದ ಶಿಕ್ಷಣ ಹೊಂದಿದ್ದ. ಶೋಧಕನು ಶೋಧಿಸಿದ, 3 ರೀತಿಯಿಂದ ಆತನು ಶೋಧಿಸಿದ. ಆದರೆ ಯೇಸು ಆ ಸೈತಾನನ ಶೋಧನೆಯನ್ನು ಜಯಿಸಿದ. ಈ ಶೋಧನೆ ಯಾಕೆ ಬರ್ತದೆ ಗೊತ್ತಾ? ಸೈತಾನನ ಶೋಧನೆಯನ್ನು ಜಯಿಸೋದಕ್ಕಾಗಿ. ಮತ್ತು ದೇವರು ನಮಗೆ ಶೋಧನೆ ಯಾಕೆ ಕೊಡ್ತಾನೆ ಗೊತ್ತಾ? ನಾವು ಎಲ್ಲಿ ತಪ್ಪಿ ಹೋಗಬಾರದು, ದಾರಿ ತಪ್ಪಿ ಹೋಗಬಾರದು ಎಂಬ ಉದ್ದೇಶದಿಂದಲೇ ನಮ್ಮನ್ನು ಆತನು ಏನು ಮಾಡ್ತಾನೆ ಗೊತ್ತಾ? ಶೋಧನೆಗೆ ಒಳಪಡಿಸಿ ನಮ್ಮನ್ನು ಶುದ್ಧೀಕರಿಸುತ್ತಾನೆ ಎಂಬುದಾಗಿ. ದೇವ್ರ ಮಕ್ಕಳೇ, ಇವತ್ತಿನ ದಿವಸ ನಾವು ನೋಡ್ತೇವೆ ಗೊತ್ತಾ? ನಾವು ಆದಿಕಾಂಡ 22ನೇ ಸಂಧಿ 1ನೇ ವಚನದಲ್ಲಿ ಅಬ್ರಹಾಮನಿಗೆ ದೇವರು ಪರೀಕ್ಷೆ ಮಾಡ್ತಾಯಿದ್ದಾರೆ. ಯಾಕೆ ಮಾಡ್ತಾಯಿದ್ದಾರೆ? ಅಬ್ರಹಾಮನಿಗೆ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಆತನಿಗೆ ಪರೀಕ್ಷೆ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಅಬ್ರಹಾಮನಿಗೆ? ನೋಡಿ, ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ನೋಡಿ, ಅಬ್ರಹಾಮನನ್ನು ಪರ್ಫೆಕ್ಟ್ ಮಾಡುವುದಕ್ಕೋಸ್ಕರವಾಗಿ ಮುಂದಿನ ಅಬ್ರಹಾಮನ ವಂಶ ಬಲಿಷ್ಠವಾದ ಅಂಶ ಆಗಲಿಕ್ಕಿದೆ. ಮುಂದಿನ ದಿವಸ ಅಬ್ರಹಾಮನಿಂದ ಇಡೀ ಸಮಸ್ತ ಭೂಲೋಕಕ್ಕೆ ಆಶೀರ್ವಾದ ಬರಬೇಕಾಗಿದೆ. ಅಬ್ರಹಾಮನು ಎಲ್ಲಿಯಾದರೂ ತನ್ನ ಜೀವನದಲ್ಲಿ ಸಿಕ್ಕಿಬಿದ್ದಾನೋ, ಪಾಪಕ್ಕೆ ಒಳಗೆ ಬಿದ್ದಾನೋ, ಅಥವಾ ಅಬ್ರಹಾಮನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಾನೋ ಅಥವಾ ಇಲ್ಲವೋ, ಆತನ ಆಜ್ಞೆಗಳನ್ನು ಪಾಲನೆ ಮಾಡುತ್ತಾನೋ ಅಥವಾ ಇಲ್ಲವೋ, ಪರೀಕ್ಷೆ ಮಾಡುವುದಕ್ಕಾಗಿ ಆತನನ್ನು ಪರಿಶೋಧಿಸಿದ. ಆತನನ್ನು ಪರ್ಫೆಕ್ಟ್ ಮಾಡೋದಕ್ಕೋಸ್ಕರವಾಗಿ ದೇವರ ಆತ್ಮ ಅವನಿಗೆ ಏನು ಮಾಡತ್ತಾನೆ ಗೊತ್ತಾ? ಅಬ್ರಹಾಮನನ್ನು ಪರಿಶೋಧಿಸಿದನು. ಅಬ್ರಹಾಮ್ ನೋಡೋಣ, ಅಬ್ರಹಾಮ್ ನನ್ನ ಮಾತು ಕೇಳ್ತಾನೇನಿಲ್ಲ, ನನ್ನ ಆಜ್ಞೆಗಳು ಕೈಕೊಳ್ತಾನೇನಿಲ್ಲ ಅಂತ ಪರೀಕ್ಷೆ ಅದ. ಇವತ್ತಿನ ದಿವಸ ದೇವ್ರ ಮಕ್ಕಳೇ, ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ನಮ್ಮ ದೇವರ ವಾಕ್ಯ ನಮ್ಮ ಮಧ್ಯದಲ್ಲಿ ಇದೆ. ವಾಕ್ಯಗಳು ನಮಗೆ ಕೊಟ್ಟಿದ್ದಾನೆ. ವಾಕ್ಯದ ಪ್ರಕಾರ ನಾವು ಜೀವಿಸ್ತಾ ಇದ್ದೇವಾ ಅಥವಾ ಇಲ್ಲ? ವಾಕ್ಯದ ಪ್ರಕಾರ ನಮ್ಮ ಜೀವಮಾನ ನಡೆಸ್ತಾ ಇದ್ದೇವಾ ಅಥವಾ ಇಲ್ಲ? ಅಂದಮೇಲೆ ಪರೀಕ್ಷೆ ಯಾವಾಗ ಅಬ್ರಹಾಮನಿಗಾಗಿದೆ, ಇವತ್ತಿನ ದಿವಸ ದೇವ್ರ ಮಕ್ಕಳು ನಮಗೆ ಯಾಕೆ ಆಗಬಾರ್ದು? ಪರೀಕ್ಷೆ ಆಗಲೇಬೇಕು. ಪರೀಕ್ಷೆ ಆದಾಗ ಮಾತ್ರ ಏನು ಗೊತ್ತಂದ್ರೆ ನಮಗೆ ಗೊತ್ತಾಗ್ತದೆ ನಾವು ಎಲ್ಲಿ ತಪ್ಪಿ ಹೋಗ್ತಾ ಇದ್ದೀವಿ ಅಂತಕ್ಕಂಥ. ಪರಿಶೋಧನೆ ಆಗಲಿಕ್ಕೆ ಬೇಕು, ಪರಿಶೀಲನೆ ಆಗಲಿಕ್ಕೆ ಬೇಕು. ಆವಾಗ ನಮಗೆ ಗೊತ್ತಾಗ್ತದೆ ಅಬ್ರಹಾಮ್ ನನ್ನ ಮಾತು ಕೇಳ್ತಾನೆಲ್ಲ ನೋಡೋಣ ಅಂಥೇಳಿ ಏನು ಮಾಡಿದೆ ಗೊತ್ತಾ? ಅಬ್ರಹಾಮ್ ನಿನ್ನ ಒಬ್ಬನೇ ಮಗನನ್ನು ನಾಳಿನ ದಿವಸ ಆ ಬೆಟ್ಟದಲ್ಲಿ ನನಗೆ ನೀವು ಒಬ್ಬನೇ ಮಗನನ್ನು ಬಲಿ ಅರ್ಪಿಸಬೇಕೆಂಬುದಾಗಿ ಹೇಳಿದ.
ಅಯ್ಯೋ ದೇವರೇ, ಈಗ ಅಬ್ರಹಾಮ ವಾಕ್ಯ ಕೈಗೊಳ್ಳಬೇಕಾ ಅಥವಾ ಬಿಡಬೇಕಾ? ಒಬ್ಬನೇ ಮಗನನ್ನು ಬಹಳವಾಗಿ ಪ್ರೀತಿ ಮಾಡಿದ, ಭಾಳ ಪ್ರೀತಿ ಮಾಡಿದ. ಆ ಮಗನನ್ನು ಕೊನೆಯ ವಯಸ್ಸಿನಲ್ಲಿ ಮುಪ್ಪಿನಲ್ಲಿ ಪಡ್ಕೊಂಡಿದ್ದ. ದೇವರು ವಾಗ್ದಾನದ ಮಗ. ಆ ಮಗನಿಗೆ ಇವತ್ತು ದಿವಸ ಏನು ಗೊತ್ತಾ, ಬಲಿ ಅರ್ಪಿಸಬೇಕಾ ಅಥವಾ ಬೇಡ? ಆವಾಗ ಅಬ್ರಹಾಮ್ ಅಂದ, ದೇವಾ, ನಿನ್ನ ಆಜ್ಞೆ ಮೀರಿ ನಾವು ಹೋಗಲಿಕ್ಕಿಲ್ಲ. ನೀನೇ ಕೊಟ್ಟಿದ್ದಿ, ನೀನೇ ಎಲ್ಲ, ಇದು ನಿಂದಿದೆ. ಈ ಮಗ ನನ್ನ ಮಗನಲ್ಲ, ನನ್ನ ಮಗ ಸತ್ತರೂ ಸಹ ಬದುಕಿ ಬರ್ತಾನೆ ಎಂಬಂಥ ನಂಬಿಕೆ ಅಬ್ರಹಾಮನಲ್ಲಿತ್ತು. ನನ್ನ ಮಗ ಎಂದೂ ಏನು ಗೊತ್ತಾ, ಈತನು ಎದ್ದು ಬರ್ತಾನೆ, ನನ್ನ ಮಗ ಸಾಯುವವನಲ್ಲ, ನನ್ನ ದೇವರು ಸಾಯಿಗೊಳ್ಳಲ್ಲ, ನನ್ನ ಮಗನಿಗೆ ಇವತ್ತು ಕೊಳೆಯುವಂಥ ಅವಸ್ಥೆ ಕೊಡೋದಿಲ್ಲ, ನನ್ನ ಮಗ ಯಾವಾಗಲೂ ಜೀವದಿಂದ ಇರ್ತಾನೆ ಅಂಥ ನಂಬಿಕೆಯಿಂದ ಅಬ್ರಹಾಮನು ತನ್ನ ಮಗನನ್ನು ಆ ಒಂದು ಬೆಟ್ಟದಲ್ಲಿ ಬಲಿ ಅರ್ಪಿಸುವುದಕ್ಕಾಗಿ ಹೋದ. ಅಬ್ರಹಾಮ್ ಮಗನೇ, ನಾನು ನಿನ್ನ ನೋಡಿದೆ, ನಾನು ನಿನಗೆ ಪರೀಕ್ಷೆ ಮಾಡಿದೆ, ಸಾಕು, ನೀವಾರ ಪರ್ಫೆಕ್ಟ್ ಮ್ಯಾನ್. ಈಗ ನಿನಗೆ ಶೋಧನೆ ಆಯ್ತು, ನೀ ಪಕ್ಕ ಇದ್ದಿ. ಈಗ ನಿನ್ನ ಮುಂದಿನ ಸಂತಾನ ಎಲ್ಲ ಆಶೀರ್ವಾದ ನಿಧಿಯಾಗಿರ್ತದೆ. ಇದರಲ್ಲಿ ನೀನು ಜಯಿಸಿದಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಜೀವವೆಂಬ ಜಯಮಾಲಿ ಇದೆ. ಯಾವನು ಜಯ ಹೊಂದುತ್ತಾನೋ ಅವನಿಗೇನು ಗೊತ್ತಾ, ಪರಲೋಕದಲ್ಲಿ ಬಚ್ಚಿಟ್ಟಿರುವ ಮನ್ನವನ್ನು ತಿನ್ನುವುದಕ್ಕೆ ಕೊಡ್ತಾನೆ. ಯಾವನು ಜಯ ಹೊಂದುತ್ತಾನೋ, ಜಯ ಹೊಂದಿದವರಿಗೇನು ಗೊತ್ತಾ, ಪರದೈಸಿದೆ. ಜಯ ಹೊಂದಲಾರ್ದವ್ರಿಗಿಲ್ಲ. ಜಯ ಯಾವಾಗ ಆಲೋಕಿದೆ, ಪರೀಕ್ಷೆ ಇದೆ. ಆ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಏನು ಗೊತ್ತಾ, ಸೈತಾನಿದ್ದಾನೆ. ಆ ಸೈತಾನ ಪರಿಶೋಧನೆ ಮಾಡುವಾಗ ಅದರಲ್ಲಿ ಬಿದ್ದು ಹೋಗಬಾರ್ದು. ಅರ್ಥಾತ್ ಯೋಬಂತ ಮಹಾ ದೊಡ್ಡ ಭಕ್ತ, ಯೋಬನಂಥ ದೊಡ್ಡ ಭಕ್ತರು, ಅಂಥ ದೊಡ್ಡ ಅರಸ ಮತ್ತು ದೊಡ್ಡ ಭಕ್ತ, ಅಂತಹ ಭಕ್ತನು ಆತನಿಗೆ ಏನಾಯಿತು ಗೊತ್ತಾ, ಈತನು ನನ್ನ ಮೇಲೆ ಆತನ ನಂಬಿಕೆ ಇಟ್ಟು ನಡೀತಾನ ಅಥವಾ ಇಲ್ಲ, ನನ್ನ ಮಗನ ಆಜ್ಞೆ ಕೈಕೊಂಡು ನಡೀತಾನೇ ಇಲ್ಲ ಅಂತಕ್ಕಂಥದ್ದು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಆವತ್ತಿನ ದಿವಸ ತಂದೆಯಾದ ದೇವರು ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಸಿಂಹಾಸನದಲ್ಲಿ ಕುಳಿತಿದ ಮೇಲೆ ಆವತ್ತಿನ ದಿವಸ ಎಲ್ಲ ದೇವದೂತರನ್ನು ಗೊತ್ತಾ, ಆವತ್ತಿನ ಸಂಜೆಯಲ್ಲಿ ಬಂದು ಆತನ ದರ್ಬಾರ್ನಲ್ಲಿ ಏನು ಎಲ್ಲೆಲ್ಲಿ ಏನೇನು ಮಾಡಿದ್ದೀರಂತಕ್ಕಂಥದ್ದು ಆತನು ಆವತ್ತಿನ ದಿವಸ ಅವರಿಗೆ ನಾನು ಲೆಕ್ಕ ತಗೊಳ್ಳುವಾಗ, ಈ ಸೈತಾನನ ಅಪಾದಕ ದೂತನು ಇವನು ಸಹ ಭೂಲೋಕ ಎಲ್ಲ ಸಂಚಾರ ಮಾಡಿ 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 ಬಂದಿದ್ದ. ಆಗ ಪರಲೋಕದಲ್ಲಿ ಇವನು ಸಹ ಎಲ್ಲ ದೇವದೂತರೊಂದಿಗೆ ಇವನು ಸಹ ಬಂದು ದೇವದೂತರು ದೇವರ ಸನ್ನಿಧಾನದಲ್ಲಿ ನಿಂತ. ಆಗ ಹೇಳ್ತಾರೆ, ಸ್ವಾಮಿ, ಸೈತಾನನೇ, ನೀ ಎಲ್ಲೆಲ್ಲಿ ಹೋಗಿ ತಿರುಗಿ ಬಂದು? ಎಲ್ಲಿ? ಸ್ವಾಮಿ, ಭೂಲೋಕವೆಲ್ಲ ತಿರುಗಿ ಬಂದೆ. ಭೂಲೋಕದಲ್ಲಿ ನನಗೊಬ್ಬ ಮಗ ಇದ್ದಾನೆ ಗೊತ್ತಾ, ಅಲ್ಲೊಬ್ಬ ನನ್ನ ಮಗನಿದ್ದಾನೆ ಗೊತ್ತಾ, ನನ್ನ ಮಗ ಭಾಳ ನೀತಿವಂತನ, ಅವನಂಥ ನೀತಿವಂತರು ಯಾರೂ ಇಲ್ಲ. ಅವ ಒಳ್ಳೆಯದನ್ನೇ ಮಾಡುವನಾನ, ಕೆಟ್ಟದನ್ನು ಗೊತ್ತಾ ಮಾಡೋದೇ ಇಲ್ಲ. ಅವನ ಹತ್ರ ಕೆಟ್ಟದಂತಕ್ಕಂಥದ್ದೇ ಇಲ್ಲ. ಅವ ನೀತಿವಂತನ, ನೀತಿಯ ರಾಜ್ಯನ, ಅವನಿಗೆ ನಾ ಬಹಳ ಮೆಚ್ಚಿದೆ. ಅವ ನನ್ನ ಮಗ ಹಾನ, ಅವನಿಗೆ ನಾ ಬಹಳ ಪ್ರೀತಿ ಮಾಡಿದೆ ಎಂಬುದಾಗಿ. ಆಗ ಸೈತಾನ ಹೇಳ್ತಾನ, ಸ್ವಾಮಿ, ನೀವು ಅವನ ಸುತ್ತಮುತ್ತಲೂ ಏನು ಮಾಡಿದೆ ಗೊತ್ತಾ, ಬೇಲಿ ಹಾಕಿದೆಯಲ್ಲ, ನಾ ಏನು ಮಾಡಲಿ? ಅವನಿಗೆ ನೀ ಕಾವಲಾಗಿ ಇಟ್ಟಿದೆಯಲ್ಲ, ಸುತ್ತಮುತ್ತಲೂ ಬೇಲಿಯಾಗಿ ದೇವದೂತರಿಗೆ ಕಾವಲಾಗಿ ಇಟ್ಟಿದೆಯಲ್ಲ, ನಾ ಏನು ಮಾಡಲಿ? ನನಗೆ ಸ್ವಲ್ಪ ಅವಕಾಶ ಕೊಡು. ನಿನ್ನ ಮಗ ಹೆಂಗಿರ್ತಾನ, ಅವ ಅಲ್ಲ ಗಳಿದಿಲ್ಲ, ನೀನು ನೋಡಿ ನಾ ಪರೀಕ್ಷೆ ಮಾಡಿ ನೋಡ್ತೇನೆ. ಹೋಗಿ, ನನ್ನ ಮಗ ಎಂದೂ ಏನು ಗೊತ್ತಾ, ಶೋಧನೆಗೆ ಒಳಬೀಳೋದಿಲ್ಲ, ನನ್ನ ಮಗ ಎಂದೂ ಶೋಧನೆಗೆ ಒಳಗಾಗೋದಿಲ್ಲ ಎಂಬುದಾಗಿ ಆ ತಂದೆಯಾದ ದೇವರ ಯೆಹೋವನು ಅವತ್ತು ಸೈತಾನಿಗೆ ಹೇಳಿದ. ಸೈತಾನು ಅಧಿಕಾರ ತಗೊಂಡು ಬರ್ತಾ ಇದ್ದಾನೆ ಶೋಧನೆ ಮಾಡೋದಕ್ಕೋಸ್ಕರವಾಗಿ. ಎಲ್ಲಿ? ಯೋಬನ ಹತ್ತಿರ ಬರ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ಸೈತಾನ ಶೋಧನೆ ನಮಗೆ ಬರಬೇಕಾದ್ರೆ ದೇವರ ಅಪ್ಪಣೆ ಇಲ್ಲದೆ ಬರೋದಿಲ್ಲ. ದೇವರ ಸನ್ನಿಧಾನದಲ್ಲಿ ನಾವಿದ್ದಾಗ ಮಾತ್ರ ಯಾವ ಶೋಧನೆ ಬರೋದಿಲ್ಲ. ಯಾವಾಗ ದೇವರ ಶೋಧನೆಯಿಂದ ದೇವರಿನಿಂದ ಸ್ವಲ್ಪ ದೂರ ಹೋದಾಗ ಶೋಧನೆಗಳು ಬರ್ತಾ ಇರ್ತವೆ. ಯಾಕೆ ಗೊತ್ತಾ? ನಮ್ಮನ್ನು ಪರೀಕ್ಷಿಸೋದಕ್ಕೋಸ್ಕರವಾಗಿ. ನಾವು ನೋಡ್ತೇವೆ ಗೊತ್ತಾ, ಈ ಒಂದು ಯೋಬನು ತನ್ನ ಮಕ್ಕಳು ಎಲ್ಲಿಯಾದರೂ ತಪ್ಪಿ ಹೋದಾರು ಅಂಥೇಳಿ ಯೋಬನು ಕ್ರಮವಾಗಿ ಪ್ರತಿ ದಿವಸ ತನ್ನ ಮಕ್ಕಳ ಸಂಖ್ಯೆಗೆ ಅನುಸಾರವಾಗಿ ಪ್ರತಿ ದಿವಸ ಹೋಮ ಮಾಡುತ್ತಾ ಇದ್ದ. ತನ್ನ ಮಕ್ಕಳು ಎಲ್ಲಿಯಾದರೂ ತಪ್ಪಿ ಹೋದಾರು, ತನ್ನ ಮಕ್ಕಳು ದಾರಿ ತಪ್ಪಿ ಹೋದಾರು ಅಂತ ಹೇಳಿ ಅವನು ಅವರಿಗೋಸ್ಕರವಾಗಿ ಹೋಮ ಮಾಡ್ತಾ ಇದ್ದ. ಅಂಥ ನೀತಿವಂತ ತನ್ನ ಮಕ್ಕಳು ತನ್ನ ಸಂಸಾರ ಎಲ್ಲಿಯಾದರೂ ದಾರಿ ತಪ್ಪಿ ಹೋದಾರು ಅಂತಕ್ಕಂಥದ್ದು ಅವನು ಪ್ರಾರ್ಥನೆ ಮಾಡ್ತಾಯಿದ್ದ. ಸ್ವಾಮಿ, ನಿನ್ನ ಸನ್ನಿಧಾನದಿಂದ ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸು. ಮಕ್ಕಳಿಗಾಗಿ ಹೋಮ ಅರ್ಪಿಸ್ತಿದ್ದ. ಇವತ್ತು ದಿವಸ ಮಕ್ಕಳಿಗಾಗಿ ನಾವು ಯಾರು ಪ್ರಾರ್ಥನೆ ಮಾಡ್ತಾಯಿದ್ದೇವೆ? ಪ್ರತಿನಿತ್ಯ ತನ್ನ ಮಕ್ಕಳು ಇಲ್ಲಾದರೂ ದೋಷದಲ್ಲಿ ಸಿಕ್ಕಾರು ಅಂತ ತಿಳ್ಕೊಂಡು ಅವನೇನು ಮಾಡ್ತಿದ್ದ ಗೊತ್ತಾ? ಹೋಮ ಅರ್ಪಿಸ್ತಿದ್ದ. ಅಂದರೆ ಏನು? ಪ್ರಾರ್ಥನೆ ಮಾಡ್ತಾಯಿದ್ದ.
ಇಂಥ ನೀತಿವಂತನು. ಆವತ್ತು ದಿವಸ ಸೈತಾನನು ಅವನಿಗೆ ಕಾಡಿಸೋದಕ್ಕೋಸ್ಕರವಾಗಿ ಪರಲೋಕದಿಂದ ಆಜ್ಞೆ ತಗೊಂಡು ಬಂದು ಪೀಡಿಸೋದಕ್ಕೆ ಪ್ರಾರಂಭ ಮಾಡ್ದ. ಅವನ ಶರೀರ ಎಲ್ಲ ಬತ್ತಿ ಹೋಯಿತು. ಅವನೇನು ಗೊತ್ತಾ, ಎಲ್ಲ ಆಸ್ತಿ ಕಳ್ಕೊಂಡ. ಎಲ್ಲ ಆಗ ಹೇಳ್ತಾನೆ ಸೈತಾನ್ ಹೇಳ್ತಾನೆ ಗೊತ್ತಾ, ಸ್ವಾಮಿ ಅವನಿಗೇನು ಗೊತ್ತಾ, ನಾನು ಕೇಳಿಸ್ತೇನೆ, ಆದ್ರೇನು ಗೊತ್ತಾ, ನೀನು ನನಗೆ ಅಪ್ಪಣೆ ಬೇಕು. ಏನು ಗೊತ್ತಾ, ಅವನ ಚರ್ಮದ ಮೇಲೇನು ಗೊತ್ತಾ ಹುಣ್ಣುಗಳು ಬರೋ ಹಾಗೆ ನನಗೆ ಅಧಿಕಾರ ಕೊಡು, ಅವನ ಶರೀರದ ಮೇಲೆ ನನಗೆ ಅಧಿಕಾರ ಕೊಡಲ್ಲ. ಹಾಗಾದ್ರೆ ಅವ ನಿನ್ನ ಮಾತು ಕೇಳ್ತಾನವ, ನಿನ್ನ ಮಾತೇ ಕೇಳ್ತಾನೆ, ನನ್ನ ಮಾತು ಕೇಳಲ್ಲ, ನನಗೆ ಅಧಿಕಾರ ಕೊಡು ಎಂಬುದಾಗಿ ಹೇಳಿದ. ಜೀವ ಹೋಗುವಷ್ಟರ ಮಟ್ಟಿಗೆ ಅಧಿಕಾರ ಕೇಳಿದ. ಆದರೆ ಪ್ರಾಣ ಮಾತ್ರ ನಿನ್ನ ಕೈಯಲ್ಲಿಲ್ಲ. ಅವನ ಪ್ರಾಣ ನನ್ನ ಕೈಯಲ್ಲಿದೆ. ನೀ ಎಷ್ಟು ಕಾಡಿಸು, ಎಷ್ಟು ಪೀಡಿಸು, ಆದರೆ ನನ್ನ ಮಗ ಎಂದು ನನಗೆ ಅಲ್ಲಗಳೆಯಲ್ಲ ಅಂತ ಹೇಳಿದ. ಯೋಬ ಎಂದೂ ಅಲ್ಲಗಳೆದಿಲ್ಲ. ತನ್ನ ಜೀವಮಾನದಲ್ಲಿ ಎಲ್ಲ ಆಸ್ತಿ ಕಳ್ಕೊಂಡ, ತನ್ನ ಎಲ್ಲ ರಾಜವೈಭವ ಕಳ್ಕೊಂಡ, ಹೆಂಡತಿ ಮಕ್ಕಳು ಎಲ್ಲರೂ ತೀರಿ ಹೋದರು, ಎಲ್ಲರ ಆಸ್ತಿ ಎಲ್ಲ ಹೊಂಟೋಯಿತು. ಆದರೂ ಅವನು ದೇವರನ್ನು ಮರೆಯಲಿಲ್ಲ. ಅಷ್ಟು ಶೋಧನೆ ಬಂದಾಗಲೂ ಏನು ಗೊತ್ತಾ, ಆತನು ಎಂದೂ ದೇವರನ್ನು ಮರೆಯಲ್ಲ. ಕೊನೆಗೆ ಜಯಿಸಿದ, ಸತ್ತು ಜೀವವಾಗಿ ಎದ್ದು ಬಂದ ಹಾಗೆಯೇ ಆತನು ಎಲ್ಲವನ್ನು ಆತನು ಪಡ್ಕೊಂಡ ದೇವರನ್ನೆಂಬುದಾಗಿ ಜಯಿಸಿದ ಎಂಬುದಾಗಿ ನೋಡ್ತೇವೆ. ಸೋತು ಹೋಗಲಿಲ್ಲ. ಅದಕ್ಕಾಗಿ ಅಂಥ ದೊಡ್ಡ ಭಕ್ತರಿಗೆ ಅಂಥ ಶೋಧನೆಗಳು ಬಂದಿರುವಾಗ, ಅಂಥ ದೊಡ್ಡ ಅಬ್ರಹಾಮನು, ಮೂಲ ಪಿತೃವಾದ ಅಬ್ರಹಾಮನಿಗೆ ಬಂದಿರತಕ್ಕಂಥ ಈ ಪರೀಕ್ಷೆ, ಆತನು ಏನು ಗೊತ್ತಾ, ಸೋತು ಹೋಗಲಿಲ್ಲ. ಆದರೆ ಏನು ಗೊತ್ತಾ, ಇವತ್ತಿನ ದಿನಗಳಲ್ಲಿ ನಮ್ಮ ಕರ್ತನಿಗೆ ಕೇಳ್ತೇವೆ, ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡೋದು ಕಲಿಸು. ಹ್ಯಾಂಗ ನಮಗೆ ಪ್ರಾರ್ಥನೆ ಮಾಡೋದು ಕಲಿಸು ಅಂದಾಗ ಸ್ವಾಮಿ ಈ ಪ್ರಾರ್ಥನೆಯನ್ನು ಕಲಿಸಿಕೊಡ್ತಾ ಇದ್ದಾನೆ. ಈ ಪ್ರಾರ್ಥನೆ ಮಾಡುವಾಗ ಏನು ಗೊತ್ತಾ, ಇದನ್ನೇ ಹೇಳ್ತಾ ಇದ್ದೇನೆ ಗೊತ್ತಂದ್ರೆ, ಇದು ನೀವು ಹೇಳಬೇಕು ಯಾವಾಗಲೂ. ಏನು ಗೊತ್ತಾ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ಅಂತ ನೀವು ಪ್ರಾರ್ಥನೆ ಮಾಡಿರಿ. ಯಾಕೆ ಕೇಡು ಬರ್ತಾವೆ ಗೊತ್ತಾ, ನಾವು ನೋಡ್ತೇವೆ ಗೊತ್ತಾ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 1-6 ನಾವು ಸ್ವಲ್ಪ ಹೊತ್ತು ವಾಕ್ಯ ಭಾಗ ನಾವು ಕೇಳೋಣ. ಯಾಕೆ ಇವು ಶೋಧನೆಗಳು ಬರ್ತಾವೆ? ಧರ್ಮೋಪದೇಶ ಕಾಂಡ ನಾವು ನೋಡ್ತೇವೆ. ನೋಡಿರಿ, ಇಲ್ಲಿ 8ನೇ ಅಧ್ಯಾಯದಾಗ ಬರೆದಿದೆ ಗೊತ್ತಾ, ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ನೋಡಿ, ನಾನು ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ನೀವು ಬಹಳ ಗೊತ್ತಾಗ್ತಾರೆ ಆಶೀರ್ವಾದ ಹೊಂದುತ್ತೀರಿ. ನನ್ನ ಆಜ್ಞೆಗಳನ್ನೆಲ್ಲ ನೀವು ಕೈಕೊಂಡು ನಡೆಯುವುದಾದರೆ ನೀವು ಆಶೀರ್ವಾದ ನಿಧಿಯಾಗುತ್ತೀರಿ. ನನ್ನ ಆಜ್ಞೆಗಳು ಬಿಟ್ಟು ಹೋಗಬಾರದು. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ಅಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಹೇಳ್ತಾ ಇದ್ದಾರೆ. ಯಾಕೆ ಪರೀಕ್ಷೆ? ಈ ಒಂದು ಐಗುಪ್ತ ದೇಶದಲ್ಲಿ 400 ವರ್ಷಗಳು ಇವರು ಗುಲಾಮರಾಗಿರುವಾಗ ಅಲ್ಲಿಂದ ತಂದೆಯಾದ ದೇವರು ಅವರನ್ನು ಬಿಡಿಸಿಕೊಂಡು ಬಂದ. ಆ ದೇಶದಿಂದ ಮಹಾ ಅದ್ಭುತ ಕಾರ್ಯಗಳನ್ನು ಮಾಡಿ ಆವತ್ತಿನ ದಿವಸ ನಾವು ನೋಡ್ತೇವೆ ಗೊತ್ತಾ, ಮೋಶೆ ಮತ್ತು ಅರೋನ ಮೂಲಕವಾಗಿ ಅವರ ಮುಂದಾಳತ್ವದಲ್ಲಿ 6 ಲಕ್ಷ ಜನಾಂಗವನ್ನು ಆ ದೇಶದಿಂದ ಬಿಡುಗಡೆ ಮಾಡಿ ತಗೊಂಡು ಬಂದ ಸ್ವಾಮಿ. ಯೋರ್ದಾನ್ ಹೊಳೆ, ಕೆಂಪು ನದಿ, ಯೋರ್ದಾನ್ ಅಲ್ಲದೆ ಆ ಯೆರಿಕೋ ಗೋಡೆ ಎಲ್ಲವನ್ನು ದಾಟಿಸಿ ಕಾನಾನ ದೇಶಕ್ಕೆ ಆತನು ತಂದ. ಅವ್ರಿಗೆ ಏನು ಹೇಳ್ತದನ್ನು ಗೊತ್ತಾ, ನೀವು ಈಗ ನನ್ನ ಆಜ್ಞೆಗಳನ್ನು ಮೀರಿ ಹೋಗಬಾರದು. ಈ ಆಜ್ಞೆಗಳನ್ನು ಮೀರಿ ಹೋದಿರಂತಂದ್ರೆ ಏನಾಗ್ತದೆ ಗೊತ್ತಂದ್ರೆ, ನೀವು ಶಿಕ್ಷೆಗೆ ಒಳಗಾಗ್ತೀರಿ. ಯಾವಾಗ ದೇವರು ಹೇಳಿದ ಈ ವಾಕ್ಯವನ್ನು ಅವ್ರಿಗೆ ಕೈಕೊಳ್ಳದೆ ಹೋದರೋ ಅವರು ಅನೇಕ ಕಷ್ಟಗಳಿಗೆ ಗುರಿಯಾದರು. ನಾವು ನೋಡ್ತೀವಿ ಅಲ್ಲಿ ಗೊತ್ತಂದ್ರೆ, ದೇವರು ಯಾಕೆ ಕಷ್ಟಗಳು ಕೊಡ್ತಾರೆ ಗೊತ್ತಾ, ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತೀರೋ ಇಲ್ಲವೋ ಎಂದು ನಿಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಆ ಅರಣ್ಯದಲ್ಲಿ 40 ವರ್ಷಗಳು ಗೊತ್ತಾ ಅವರು ತಿರುಗಬೇಕಾಯ್ತು. ಯಾಕೆ 40 ವರ್ಷ? ಅವರು 4 ದಿವಸದ ಪ್ರಯಾಣ ಮಾಡಿ ಏನು ಗೊತ್ತಾ ಕಾನಾನ್ ದೇಶಕ್ಕೆ ಬರ್ಬೋದಾಗಿತ್ತು. ಆ ಒಂದು ಅಲ್ಲೇ ಸುತ್ತಾಡ್ತಾ ಇದ್ದಾರೆ ಗೊತ್ತಾ, ಆ ಒಂದು ಚಿನ್ನ ಅರಣ್ಯದಲ್ಲಿ ಸುತ್ತಾಡ್ತಿದ್ದಾರೆ. ಯಾಕೆ ಅರಣ್ಯದ ಸುತ್ತಾಡೋದು ಗೊತ್ತಾ, ಇವರು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಾರೆ ಇಲ್ಲ ಪರೀಕ್ಷೆಗೋಸ್ಕರವಾಗಿ. ಆ ಅರಣ್ಯದಲ್ಲಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದಕ್ಕಾಗದೆ ಗುಣಗುಟ್ಟಿದರು. ಮೋಶೆಯನ್ನು ಅರೋನನ ಮೇಲೆ ಗುಣಗುಟ್ಟಿದರು.
ನಾವು ಅಲ್ಲೇ ಸತ್ತಿದ್ರೆ ಎಷ್ಟೋ ಒಳ್ಳೆಯದಾಗಿತ್ತು ಐಗುಪ್ತ ದೇಶದಲ್ಲಿ. ಅಯ್ಯೋ ನಮಗೆ ಅಲ್ಲಿ ಮಾಂಸ ಸಿಗ್ತಿತ್ತು, ಅಲ್ಲಿ ನಮಗೆಲ್ಲ ಈರುಳ್ಳಿ ಸಿಗ್ತಿತ್ತು, ನಾವು ಎಲ್ಲ ಭಾಳ ಸುಖವಾಗಿದ್ದೇವೆ. ಗುಲಾಮರಾಗಿದ್ದರೂ ಸಹ ಹೊತ್ತಿಗೆ ನಮ್ಮ ಮಾಂಸ ಬೇಯಿಸಿಕೊಂಡು ನಾವು ತಿಂತಾ ಇದ್ದೇವಲ್ಲ. ಇವತ್ತು ದಿವಸ ನಮಗೆ ಏನೂ ಸಿಕ್ಕೋದಿಲ್ಲ, ಇಂಥ ಅರಣ್ಯದಲ್ಲಿ ಕೊಲ್ಲುವುದಕ್ಕಾಗಿ ನಮ್ಮ ತಂದಿದ್ದೀರಾ ಎಂಬುದಾಗಿ ಅವರು ಬಾಯಿಂದ ಹೇಳ್ತಾ ಇದ್ದಾರೆ. ಪರಲೋಕದಲ್ಲಿರ್ತಕ್ಕಂಥ ದೇವರು ಕೇಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಇವರು ಶೋಧನೆ ಯಾಕೆ ಮಾಡ್ತಾ ಇದ್ದಾರೆ ದೇವ್ರಿಗೆ ಗೊತ್ತಂದ್ರೆ, ಇವರು ನನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ತನ್ನ ಆಜ್ಞೆಗಳನ್ನು ಕೈಕೊಳ್ಳುವರೋ ಅಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸುತ್ತಾರೆ, ಶೋಧನೆಗೆ ಒಳಪಡಿಸ್ತಾರೆ. ತನ್ನ ಮಕ್ಕಳು ಎಲ್ಲಿ ತಪ್ಪಿ ಹೋಗಬಾರ್ದು, ತನ್ನ ಮಕ್ಕಳು ಗುಣಗುಟ್ಟಬಾರ್ದು, ತನ್ನ ಮಕ್ಕಳು ಸೈತಾನ ವಶವಾಗಿ ಹೋಗಬಾರ್ದು, ತನ್ನ ಮಕ್ಕಳು ನಾಶ ಆಗಿ ಹೋಗಬಾರ್ದು. ಆದರೆ ಅವ್ರಿಗೆ ಪಕ್ಕ ಅನ್ಕೊತ್ನಲ್ಲಿ ಶಿಕ್ಷೆ ಕೊಡಬೇಕು, ಶಿಕ್ಷಣ ಕೊಡಬೇಕು, ಅವ್ರಿಗೆ ಸರಿಯಾಗಿ ಶಿಕ್ಷಣ ಕೊಡಬೇಕು. ದೇವ್ರ ಮಕ್ಕಳಿಗೆ ಎಷ್ಟು ಶಿಕ್ಷಣ ಕೊಡ್ತಾ ಬಂದರೂ ಸಹ ಇಸ್ರಾಯೇಲರು ಎಂದು ಶಿಕ್ಷಣ ಹೊಂದದೆ ಹೋದರು. ಶಿಕ್ಷಣ ಕೊಡ್ತಾ ಬಂದಿದ್ದಾನೆ, ಶಿಕ್ಷೆ ಕೊಡ್ತಾ ಬಂದಿದ್ದಾನೆ. ಆದರೇನು ಗೊತ್ತಾ, ಇವರು ಸರಿಯಾಗಿ ಶಿಕ್ಷಣ ಹೊಂದಲಾರದೆ ಹೋದರು. ಇದಕ್ಕೋಸ್ಕರವಾಗಿ ತಂದೆಯಾದ ದೇವರು ಹೇಳ್ತಾನೆ, ಮನುಷ್ಯರು ಇಲ್ಲಿ ಮತ್ತೆ ಮುಂದೆ ಹೇಳ್ತಾನೆ ಗೊತ್ತಾ, ಈ 40 ವರ್ಷ ನಿಮ್ಮ ಮೇಲಿದ್ದ ಏನು ಗೊತ್ತಾ, ತಂದೆಯ ಮಗನನ್ನು ಹೇಗೋ ಹಾಗೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದದ್ದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನೋಡು, ತಂದೆಯ ಮಗನನ್ನು ಹೇಗೋ ಹಾಗೆ, ತಂದೆಯ ಮಗನನ್ನು ಹೇಗೋ ಕನಿಕರಿಸುತ್ತಾನೋ ಹಾಗೆ ತಂದೆಯಾದ ದೇವರು ತನ್ನ ಮಕ್ಕಳನ್ನು ಅರಣ್ಯದಲ್ಲಿ ನಡೆಸುತ್ತಾ ಬಂದಿದ್ದಾರೆ. ದಾರಿ ತಪ್ಪಿ ಹೋದಾಗ ಶಿಕ್ಷೆ ಕೊಟ್ಟಿದ್ದಾರೆ. ದೇವರ ಮಕ್ಕಳೇ, ದೇವರು ಪ್ರೀತಿ ಸ್ವರೂಪನು. ದಾರಿ ತಪ್ಪಿ ಹೋದಾಗ ಏನಾಗ್ತದೆ ಗೊತ್ತಾ, ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ದಾವೀದನು ಬಹಳವಾಗಿ ದೇವರನ್ನು ಆರಾಧಿಸಿದ. ದಾವೀದನು ಏನು ಗೊತ್ತಾ, ದಾವೀದನ ವಂಶ ಇದು, ಯಹೂದನ ವಂಶ ಇದು ಆಶೀರ್ವಾದ ಹೊಂದಿದಂಥ ವಂಶ. ದಾವೀದನು ತಪ್ಪು ಮಾಡಿದಾಗ ಅಳಲಕ್ಕೆ ಪ್ರಾರಂಭ ಮಾಡಿದ್ದಾನೆ. ಸ್ವಾಮಿ, ನಾನು ತಪ್ಪು ಮಾಡಿದೆ, ನನ್ನ ಪಾಪ ನನ್ನ ಮುಂದೆ ಇದೆ, ತಪ್ಪು ಮಾಡಿದೆ. ದೇವರ ಆಜ್ಞೆ ಐತೇನು ಗೊತ್ತಾ, ತಪ್ಪು ಮಾಡಬಾರ್ದು, ಆಜ್ಞೆಗಳು ತಪ್ಪಿ ಹೋಗಬಾರ್ದು. ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸಬೇಕು, ನಿನ್ನ ನೆರೆಯವನ ಆಸ್ತಿ ಪಾಸ್ತಿ ಆಶಿಸಬಾರದು. ಇವೆಲ್ಲ ನಿನ್ನ ಆಜ್ಞೆಗಳು ಕೈಕೊಂಡು ನಡಿಬೇಕಾಗಿತ್ತು. ಒಬ್ಬ ದೊಡ್ಡ ಅರಸನಾಗಿದ್ದಿ, ಇವತ್ತು ದಿವಸ ಆಜ್ಞೆಗಳನ್ನು ಗೊತ್ತಾ ಉಲ್ಲಂಘನೆ ಮಾಡಿದೆಯಲ್ಲ. ಯಾವಾಗ ದೇವರ ಆಜ್ಞೆ ಉಲ್ಲಂಘನೆ ಆಗ್ತದೆ ಅಲ್ಲಿ ಶಿಕ್ಷೆ ಆಗ್ತದೆ. ದೇವ್ರ ಮಕ್ಕಳೇ, ಎಂಥ ದೊಡ್ಡ ಲೀಡರ್ ಆಗಿರಲಿ, ಒಂದು ವೇಳೆ ಕಾನ್ಸ್ಟಿಟ್ಯೂಷನ್ ಮೀರಿ ಹೋದ ಅಂದಾಗ, ಒಂದು ವೇಳೆ ಗೊತ್ತಾ ಕಾಯ್ದೆ ಕಾನೂನುಗಳು ಮೀರಿ ಹೋದಾಗ ಅಂದಾಗ ಅವನಿಗೆ ಒಂದು ಮರಣ ದಂಡನೆ ಇದೆ. ಈ ಹೊತ್ತು ಸಹ ಇದೆ. ಯಾವತ್ತು ಈ ಕಾನ್ಸ್ಟಿಟ್ಯೂಷನ್ ಫ್ರೇಮಿನೇ ಒಂದರಲ್ಲಿ ಬರಲಾರದು ಹೋದ್ರೆ ಆ ಮನುಷ್ಯನಿಗೆ ಮರಣ ದಂಡನೆ ಇದೆ. ಹಾಗೆಯೇ ದೇವರ ವಾಕ್ಯದಲ್ಲಿ ಈ ಒಂದು ಆಧಾರ, ಈ ವಾಕ್ಯದ ಅಡಿಯಲ್ಲಿ ನಾವು ಬರದೆ ಹೋದರೆ, ಈ ವಾಕ್ಯದಲ್ಲಿ ನಾವು ಸರಿಯಾಗಿ ನಮ್ಮನ್ನು ಶಿಕ್ಷಿಸಿಕೊಳ್ಳದೆ ಹೋದರೆ ನಮಗೇನು ಗೊತ್ತಾ, ಇಂಥ ಒಂದು ಶಿಕ್ಷೆಗಳು ನಮ್ಮ ಮೇಲೆ ಇದ್ದೇ ಇದೆ. ಅವತ್ತೊಂದು ದಿವಸ ಏನು ಗೊತ್ತಾ, ಅಷ್ಟೆಲ್ಲ ಶಿಕ್ಷೆ ಕೊಟ್ಟರೂ ಸಹ ಅವರು ದಾರಿ ತಪ್ಪಿ ಹೋಗುವಂಥ ಸ್ಥಿತಿಯಲ್ಲಿ ಇದ್ದರು. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಯಾಕೆ ಶಿಕ್ಷೆ ಕೊಡ್ತಾರೆ ಗೊತ್ತಾ, ಯಾಕೆ ಶೋಧನೆಗಳು ಬರ್ತಾ ಗೊತ್ತಾ, ದೇವರ ಆಜ್ಞೆಗಳನ್ನು ಪಾಲನೆ ಮಾಡಿರಿ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀರಿ. ಆದರೆ ದೇವರ ಆಜ್ಞೆಗಳನ್ನು ನಾವು ಕೈಕೊಂಡೇ ನಡೀತಾ ಇಲ್ಲ. ಶಿಕ್ಷೆ ಬಂದಾಗಂತೂ ಅಯ್ಯೋ ದೇವರು ಯಾಕೆ ಅಂತ ಕಷ್ಟ ಬಂತಪ್ಪ, ದೇವರೇ ನಾ ಇಷ್ಟು ಪ್ರಾರ್ಥನೆ ಮಾಡ್ತೆ, ಇಷ್ಟೆಲ್ಲ ಮಾಡ್ತೆ, ಆದರೆ ಯಾಕೆ ನನಗಿಷ್ಟು ಕಷ್ಟ, ಯಾಕೆ ನನಗಿಷ್ಟೊಂದು ರೋಗ, ಯಾಕೆ ಇಷ್ಟಿಂಥ ಬಾಧೆಗಳು ನನಗೆ ಅಂದರೆ ನನಗೆ ಗೊತ್ತಾ, ಎಲ್ಲಾದರೂ ನೀವು ಪರಿಪೂರ್ಣ ಶಿಕ್ಷಿತರಾಗಬೇಕು, ಮತ್ತು ಇನ್ನೆಲ್ಲಾದರೂ ನೀವು ಸಿಕ್ಕಿಬಿದ್ದು ನಾಶ ಆಗಬಾರ್ದು, ಸೈತಾನ ವಶದಲ್ಲಿ ಬಿದ್ದು ಹೋಗಬಾರ್ದು ಎಂಬ ಉದ್ದೇಶದಿಂದ ಪ್ರೀತಿಯಿಂದಲೇ ನಿಮ್ಮನೇನು ಗೊತ್ತಾ ಆತನು ಮಾಡ್ತಾನೆ. ದಾವೀದನಿಗೆ ಮಾಡಿದನು ಗೊತ್ತಾ, ಪ್ರೀತಿ ಮಾಡಿದ, ಆದರೆ ಶಿಕ್ಷೆ ಕೊಡೋದು ಬಿಟ್ಟಿಲ್ಲ. ನಾನು ನಿನಗೆ ಕ್ಷಮಿಸ್ತೇನೆ, ಅವನು ಪಶ್ಚಾತ್ತಾಪ ಪಟ್ಟ ತಾನು ಮಾಡಿದ ಪಾಪಕ್ಕೋಸ್ಕರವಾಗಿ. ಆದ್ರೂ ಗೊತ್ತಾ ಪ್ರೀತಿ ಸ್ವರೂಪ, ಆದ್ರೂ ಗೊತ್ತಾ ಶಿಕ್ಷೆ ಮಾತ್ರ ತಪ್ಪಿಲ್ಲ. ತಪ್ಪಿಗೆ ಶಿಕ್ಷೆ ಇದ್ದೇ ಇದೆ. ಅದು ತಪ್ಪು ಯಾರ್ದಿದೆ ಗೊತ್ತಾ, ಸೈತಾನದಿದೆ. ಆ ತಪ್ಪಿಗೆ ಶಿಕ್ಷೆ ಆಗಲಿಕ್ಕೇ ಬೇಕು. ಆ ಶಿಕ್ಷೆ ಏನು ಗೊತ್ತಾ, ಅವ್ರ ಕುಟುಂಬದಲ್ಲಿ ಆಯಿತು, ಅವನ ಕುಟುಂಬದಲ್ಲಿ ಶಿಕ್ಷೆ ಆಯಿತು. ಅಯ್ಯೋ ದೇವರೇ, ಕಣ್ಣಿಂದೆ ನೋಡಬೇಕಾಗಿ ಬಂತಲ್ಲ, ನನ್ನ ಮನೆಯಲ್ಲಿ ಇಂಥದ್ದು ಬಂತಲ್ಲ ಸ್ವಾಮಿ, ನಾ ಏನು ಯಾವುದು ನೀವು ಮಾಡಿದ್ದು ನೀ ಅನುಭವಿಸ್ಬೇಕು, ನೀನು ಕಣ್ಣಿಂದ ನೀನು ನೋಡಬೇಕು. ಕರ್ತನಲ್ಲಿ ಪ್ರಿಯರೇ, ತಂದೆ ತಾಯಿಗಳೇ, ನೀವು ಮಾಡಿರ್ತಕ್ಕಂಥ ಪಾಪ ಮುಂದಿನ ದಿವಸ ನಿಮ್ಮ ಮಕ್ಕಳು ಜೀವಮಾನದಲ್ಲಿ ಬರಲಿಕ್ಕಿದೆ, ಬರ್ತದೆ, ಇದು ಗ್ಯಾರಂಟಿ ಇದೆ. ಅವತ್ತೊಂದು ದಿವಸ ಅವ್ರ ಮಕ್ಕಳು ಜೀವಮಾನದಲ್ಲಿ ಬಂತು, ಮನೆ ಭೇದ ಆಗಿ ಹೋಯಿತು, ಅವ್ರ ಮನೆ ಭೇದ ಆಗಿ ಹೋಯಿತು.
ಅವನು ಮಾಡಿದ ಪಾಪದಿಂದ ಮನೆ ಭೇದ ಆಯಿತು. ಮನೆ ಭೇದ ಇಲ್ಲದೆ ಏನಾಯಿತು ಗೊತ್ತಾ? ರಾಜಭೇದ ಆಗಿ ಹೋಯ್ತು. ಅವನ ರಾಜ್ಯ ಒಡೆದು ಹೋಯ್ತು. ಇಸ್ರಾಯೇಲರು ಯಹೂದ್ಯರು ಬೇರೆ ಬೇರೆ, ಆದರೆ ಈ ಹೊತ್ತಿನ ತನಕ ಇಸ್ರಾಯೇಲ್ ಯಹೂದ್ಯರು ಬೇರೆ ಬೇರೆನೆ. ಯಾವಾಗ ಆಜ್ಞೆಗಳು ಬೀರಿ ಹೋದಾಗ ಅವ್ರಿಗೆ ಶಿಕ್ಷೆ ಕೊಡ್ತಾ ಬಂದಿದ್ದಾರೆ. ಪ್ರೀತಿ ಮಾಡಿದ್ದಾನೆ, ಆದ್ರೇನು ಗೊತ್ತದ ಶಿಕ್ಷೆ ಕೊಡೋದು ಬಿಟ್ಟಿಲ್ಲ. ಅಂದರೆ ಏನು ಗೊತ್ತಾ? ಅವರು ವಂಶನಾಶ ಮಾಡಿಲ್ಲ. ಅವ್ರ ದೀಪ ಯಾವಾಗಲೂ ಹುಟ್ಟಿದ್ದಾನೆ. ಅವನ ದೀಪ ಯಾವಾಗಲೂ ಉರಿತದೆ. ದಾವೀದನ ದೀಪ ಯಾವಾಗಲೂ ಉರಿತದೆ, ನಿನ್ನ ದೀಪ ಯಾವಾಗಲೂ ಇಕ್ತೆ ಅಂತ ಹೇಳಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಶಿಕ್ಷೆ ಆಗದ ಹೊರತು ಶಿಕ್ಷಣ ಆಗಲ್ಲ. ಒಂದು ಸಾರಿ ಶಿಕ್ಷಣ ಆಗ್ತದೆ, ಬಾರ್ ಅಲ್ಲ. ಆ ಶಿಕ್ಷಣ ಒಂದರ ತಿರಸ್ಕಾರ ಮಾಡುವುದಾದ್ರೆ, ಆ ಶಿಕ್ಷೆ ನಾವು ತಿರಸ್ಕಾರ ಮಾಡುವುದಾದ್ರೆ ಖಂಡಿತವಾಗಿ ಏನು ಗೊತ್ತಂದ್ರೆ ನಮ್ಮನ್ನು ದೇವರು ಕೈ ಬಿಡಲಿಕ್ಕಿದ್ದಾನೆ. ಅದಕ್ಕೋಸ್ಕರವಾಗಿ ಇಂಥ ನೀವು ಪ್ರಾರ್ಥನೆ ನೀವು ಮಾಡ್ತಾ ಇರಬೇಕು, ಯಾವಾಗ ನೀವು ಮಾಡ್ತಾ ಇರಿ ಎಂಬುದಾಗಿ. ಮತ್ತು ವಿಮೋಚನೆ ಕಾಂಡ 16:6-4 ಸಹ ಏನು ಗೊತ್ತಾ, ಅಲ್ಲಿ ಬರೆಯಲ್ಪಟ್ಟದ. 16ನೇ ವಚನ 16ನೇ ಸಂಧಿ ವಿಮೋಚನೆ 16:4 ವಚನದಲ್ಲಿ ಬರೆಯಲ್ಪಟ್ಟ. ಆಗ ಯೆಹೋವನು ಮೋಶೆಯೇ, ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು. ಇದರಿಂದ ಇವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವರೋ ಅಲ್ಲವೋ ಎಂದು ಪರೀಕ್ಷಿಸಿ ತಿಳಿಯುತ್ತೇನೆ. ಅರಣ್ಯದಲ್ಲಿ ಆಹಾರ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ. ಆದರೆ ಆಹಾರ ದೇವರ ಆಜ್ಞೆ ಏನಿದೆ ಗೊತ್ತಾ? ನಿಮಗೆ ಬೇಕಾದಷ್ಟು ಮಾತ್ರ ಕೂಡಿಸ್ಕೊಳ್ಳಿರಿ. ಈ ಹೊತ್ತಿನ ಕಾಟ ಈ ಹೊತ್ತೇ ಸಾಕು, ನಾಳೆಗೋಸ್ಕರವಾಗಿ ಕೂಡಿಸಬೇಡ್ರಿ. ಒಂದು ವೇಳೆ ನಾಳೆಗೋಸ್ಕರ ಹೆಚ್ಚಾಗಿ ನೀವು ಕೂಡಿಸಿದರೆ, ಹೆಚ್ಚಾಗಿ ಕೂಡಿಸಿದ ಏನಾಗ್ತದೆ ಗೊತ್ತಾ? ಅದು ಹುಳ ಆಗ್ತದೆ, ಅದು ತಿನ್ನಕ್ಕೆ ಬರೋದಿಲ್ಲ. ದೇವರು ಹೇಳಿದ್ದಾನೆ ಗೊತ್ತಾ? ಹೆಚ್ಚಾಗಿ ಒಂದು ವೇಳೆ ಕೂಡಿಸಿದ್ರೆ ಅಂದ್ರೆ ಗೊತ್ತಾ, ಅದೇನಾಗ್ತದೆ? ಹುಳ ಆಗಿ ಹೋಗ್ತದೆ. ಅದಕ್ಕೇನು ಗೊತ್ತಾ? ಈ ಹೊತ್ತಿನ ಕಾಟ ಎಷ್ಟದ ಅಷ್ಟೇ ಕೂಡಿಸ್ಕೊಳ್ಳಿ. ಅದರ ಆಸೆ ಇರಬೇಕು ಈ ಹೊತ್ತಿನ ಸಲ್ಯಾಕ, ಈ ಹೊತ್ತಿನ ದಿನ ಸಲ್ಯಾಕ. ನಾಳೆ ದಿನ ತನ್ನದನ್ನು ತಾನೇ ವಿಚಾರ ಮಾಡಿಕೊಳ್ಳುತ್ತದೆ. ಆದರೆ ಅವ್ರೇನು ಮಾಡಿದ್ರು ಗೊತ್ತಾ? ಹೆಚ್ಚಾಗಿ ಕೂಡಿಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು, ಹೆಚ್ಚಾಗಿ ಮಾಂಸ ತಿನ್ನೋಕ್ಕೆ ಶುರು ಮಾಡಿದ್ರು, ಹೇಸಿಗೆ ಬರೋಷ್ಟರ ಮಟ್ಟಿಗೆ ತಿನ್ನೋಕ್ಕೆ ಶುರು ಮಾಡಿದ್ರು. ಹೌದಾ? ಹಾಗೆಯೇ ಏನು ಗೊತ್ತಾ? ಹೆಚ್ಚು ಕೂಡಿಸ್ಕೊಂಡ್ರು. ಮನ್ನ ಹೆಚ್ಚು ಕೂಡಿಸ್ಕೊಳ್ಳೋದ್ರಿಂದ ಏನಾಯ್ತು ಗೊತ್ತಾ? ದೇವರ ಆಜ್ಞೆ ಮೀರಿ ಹೋದರು. ಯಾವಾಗ ದೇವರ ಆಜ್ಞೆ ಮೀರಿ ಹೋದರು, ಪರೀಕ್ಷೆ ಶುರು ಆಯ್ತವೆ. ಅಯ್ಯೋ, ಇವರು ಏನು ಮಾಡಲಿ? ಇವರು ನನ್ನ ಮೇಲೆ ಇಷ್ಟ, ನನ್ನ ಅನ್ನ ಉಂಡು, ನನ್ನ ಗೊತ್ತಾ ನೀರು ಕುಡಿದು, ನನ್ನ ಜೀವಕರವಾದಂಥ ನೀರು, ಜೀವಕರವಾದಂಥ ಆಹಾರ ತಿಂದರೂ ಇವ್ರಿಗೆ ತೃಪ್ತಿ ಇಲ್ಲ. ಆದರೆ ಇವರ ಆಸೆನೇ ಹೆಚ್ಚಾದವು, ದುರಾಸೆ. ದೇವ್ರ ಮಕ್ಕಳೇ, ಅದಕ್ಕೇನು ಗೊತ್ತಾ? ನಮಗೆ ಶಿಕ್ಷೆ ಯಾಕಾಯ್ತದ? ನಮ್ಮನ್ನು ಶುದ್ಧೀಕರಿಸೋದಕ್ಕೋಸ್ಕರವಾಗಿ. ದೇವರ ಮಕ್ಕಳಿಗೆ ಶಿಕ್ಷೆ ಯಾಕಾಗ್ತದೆ ಗೊತ್ತಾ? ಶುದ್ಧಿ ಮಾಡೋದಕ್ಕೋಸ್ಕರವಾಗಿ. ನಾವು ನೋಡಿದೆವು, ಅನೇಕ ಭಕ್ತರು ಹೇಳ್ತಾರೆ, ಈ ಒಂದು 6ನೇ ಅಧ್ಯಾಯದ 13ನೇ ವಚನದಲ್ಲಿ ಮತ್ತೇನು ಬರೆದು 6ನೇ ಅಧ್ಯಾಯದ ಇತ್ತೀಚೆಗೆ ಈ ಪರಲೋಕ ಪ್ರಾರ್ಥನೆ ಕಂಪ್ಲೀಟ್ ಚೇಂಜ್ ಆಗಿದೆ. ಈಗ ಹೊಸ ಬೈಬಲ್ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ. ಭಾಳ ಜಾಗ್ರತ. ಹಳೆಯ ಬೈಬಲ್ಗಳು ಗೊತ್ತಾ, ನೀವು ಜಾಗ್ರತೆಯಾಗಿ ಇಟ್ಕೊಳ್ಳಿರಿ, ಭಾಳ ಜೋಪಾನ ಮಾಡಿ ಇಟ್ಕೊಳ್ಳಿರಿ. ಹೊಸ ಬೈಬಲ್ಗಳು ಹೆಚ್ಚು ಖರೀದಿ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇವೆಲ್ಲ ಗೊತ್ತಾ, ಎಲ್ಲ ಚೇಂಜಸ್ ಆಗಿವೆ ಇವತ್ತು ನೀವು ಸಹ. ಎಲ್ಲ ಬೈಬಲ್ ಗೊತ್ತಾ, ಹಳೆಯದ್ರ ಮಾತು ಇದ್ದಿದ್ದು ಗೊತ್ತಾ, ಹೊಸದರಲ್ಲಿಲ್ಲ. ಈಗೆಲ್ಲ ಚೇಂಜ್ ಮಾಡೋಕ್ಕೆ ಆ್ಯಂಟಿ ಕ್ರೈಸ್ಟು ಅವನ ಬೈಬಲ್ ಬಿಬಿಲಿಕಾ ಅಂತಕ್ಕಂಥ ಒಂದು ಬೈಬಲ್ ಬಂದಿದೆ. ಈ ಬಿಬಿಲಿಕಾ ಅಂತಕ್ಕಂಥ ಬೈಬಲ್ನಲ್ಲಿ ಎಲ್ಲ ಚೇಂಜ್ ಮಾಡಿ ಇಟ್ಟಿದ್ದಾರೆ. ಪರಲೋಕ ಪ್ರಾರ್ಥನೆ ಚೇಂಜ್ ಆಗಿದೆ, 10 ಆಜ್ಞೆಗಳು ಚೇಂಜ್ ಆಗಿವೆ. ಕ್ರಿಸ್ತನ ಏನು ಗೊತ್ತಂತ 5ನೇ ಅಧ್ಯಾಯದ ಈ ಒಂದು ಆತ್ಮದಲ್ಲಿ ಬಡವರಾಗಿರೋ ಧನ್ಯರು ಅಂತಕ್ಕಂಥ ಈ ಒಂದು ಇದು ಸಹ ಏನು ಗೊತ್ತಂದ್ರೆ ಕಂಪ್ಲೀಟ್ ಅವು ಚೇಂಜ್ ಮಾಡಿ ಇಟ್ಟಿದ್ದಾನೆ. ಇಂಥದ್ದೆಲ್ಲ ನೋಡಿ ಮೋಸ ಹೋಗಬೇಡ್ರಿ. ಅದರ ಹಳೆಯ ಬೈಬಲ್ಗಳನ್ನೇ ನಿಮ್ಮಲ್ಲಿ ಜೋಪಾನಾಗಿಟ್ಟುಕೊಂಡು ಅದರ ವಾಕ್ಯ ಒರಿಜಿನಲ್ ಆಗಿರ್ತಕ್ಕಂಥದ್ದು ಏನಿದೆ ಅದು ಜ್ಞಾಪಕ ಮಾಡಿಕೊಳ್ಳುತ್ತಾ ಇರಿ. ಆದರೆ ಇವತ್ತಿನ ದಿವಸ ಏನು ಗೊತ್ತಾ, ನಾವು ನೋಡ್ತೇವೆ ಗೊತ್ತಾ, ಶಿಕ್ಷೆ ಯಾಕೆ ಬರ್ತದೆ ಗೊತ್ತಾ? ನಮ್ಮನ್ನು ಶುದ್ಧೀಕರಿಸುವುದಕ್ಕೋಸ್ಕರವಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಮಕ್ಕಳಿಗೆ ಹೊಡಿತಾನೆ. ಯಾಕೆ ಹೊಡಿತಾನೆ? ಪ್ರೀತಿಯಿಂದ ಯಾಕೆ ಹೊಡಿತಾನೆ ಗೊತ್ತಾ? ಅವರಿಗೆ ನಾಶ ಮಾಡೋದಿಲ್ಲ, ಪ್ರೀತಿಯಲ್ಲಿ ನಾಶ ಮಾಡೋದಿಲ್ಲ. ಶಿಕ್ಷೆ ಕೊಡ್ತಾನೆ, ಶಿಕ್ಷೆಯಲ್ಲಿ ನಾವು ಸಾಯಿಸ್ತಾನೆ, ನಮ್ಮ ವಂಶ ಸಾಯ್ತದೆ. ಎಷ್ಟು ಜನ ಸತ್ತಿದ್ರು ಗೊತ್ತಾ? 6 ಲಕ್ಷ ಜನ ಅರಣ್ಯದಲ್ಲಿ ಸಂಹರಿಸಲ್ಪಟ್ಟರು ಪರೀಕ್ಷೆಗಳಿಗೆ, ಆದರೆ ಅವ್ರ ವಂಶ ನಾಶ ಆಗಿ ಹೋಗಿಲ್ಲ. ನೋಡಿ ಪ್ರೀತಿ ಹೆಂಗದ ಗೊತ್ತಾ? ದೇವರು ಪ್ರೀತಿ. ಹೇಳ್ತೇವೆ ನಾವು, ಕಷ್ಟ ಯಾಕೆ ಬಂತು ನಮ್ಗೆ, ಯಾಕಿಂತ ಶಿಕ್ಷೆ ಬಂತು ನಮ್ಗೆ, ಯಾಕೆ ಬಂತು? ನಮಗೆ ಕಷ್ಟ ಕೊಟ್ಟೇನು ಮಾಡ್ತಾನೆ ಗೊತ್ತಾ? ವಂಶ ಉಳಿಸ್ತಾನೆ. ನಮಗೆ ಇಕ್ಕಲ್ಲ, ದೀಪ ಇಕ್ತಾನ, ನಮಗೆ ಇಕ್ಕಲ್ಲ. ಇದು ದೇವ್ರ ಬಳಿ ನ್ಯಾಯ ಇದೆ. ನಾವು ಮಾಡಿದ ಪಾಪಕ್ಕೆ ಶಿಕ್ಷೆ ಅದ.
ಅದಕ್ಕೆ ಶಿಕ್ಷೆ ತಪ್ಪಿಸ್ಕೊಳ್ಬೇಕಾದ್ರೆ ನಮಗೆ ಶಿಕ್ಷಣ ಆಗಬೇಕು. ಈ ಶಿಕ್ಷಣ ಏನು ಗೊತ್ತಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಮಕ್ಕಳನ್ನು ಹೊಡೆಯುವ ರೀತಿಯಲ್ಲಿ ತಂದೆ ಪ್ರೀತಿಯಿಂದ ಹೊಡೆಯುತ್ತಾನೆ ಎಂಬುದಾಗಿ ವಾಕ್ಯ. ಅದಕ್ಕೇನು ಗೊತ್ತಾ? ನಮಗೆ ಕಷ್ಟಗಳು ಬರ್ತಾವೆ. 2 ಕೊರಿಂಥೆ 5ನೇ ಅಧ್ಯಾಯ 5ನೇ ವಚನ. ಇದು ನಾನು ನಿಮಗೆ ಸ್ವಲ್ಪ ಒಂದೇ ಒಂದು ವಿಷಯ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಇದು ಬಹಳ ಗಂಭೀರವಾದಂಥ ವಿಷಯ ಇದೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ ಇಲ್ಲೇನು ಗೊತ್ತಾ? 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ನೋಡಿ, ನೀವು 5ನೇ ಅಧ್ಯಾಯ ಓದ್ಕೊರಿ ಮನೆಯಲ್ಲಿ. ಓದ್ಕೊಂಡಿದ ಮೇಲೆ ಇಂಥ ಪಾಪ ಲೋಕದ ಎಲ್ಲಿವೂ ಇಲ್ಲ, ಅಂಥ ಪಾಪ ನಡೆದು ಹೋಗಿತ್ತು, ಇವತ್ತು ದಿವಸ ಭೂಮಿ ಮೇಲೆ ಇಂಥ ಪಾಪ ತುಂಬಿ ಹೋಗಿದೆ, ಇಂಥವ್ರಿಗೆ ಯಾವ ರೀತಿಯಿಂದ ರಕ್ಷಿಸಬೇಕು ಇಲ್ಲಿ ಬರೆಯಲ್ಪಟ್ಟದೇನು ಗೊತ್ತಂದ್ರೆ, ನಾ 5ನೇ ವಚನ ಮಾತ್ರ ಮಾತಾಡ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಂಥ ದಿನದಲ್ಲಿ ಅಂಥ ಮನುಷ್ಯನ ಆತ್ಮ ರಕ್ಷಣೆ ಹೊಂದುವುದಕ್ಕಾಗಿ, ಆ ಮನುಷ್ಯನು ಇಂಥ ಪಾಪದಲ್ಲಿ ಬಿದ್ದು ಹೋಗಿದ್ದಾನೆ, ಇಂಥ ದೇವರಾಜ್ಞೆ ಮೀರಿ ಹೋಗಿದ್ದಾನೆ, ದೇವರ ವಾಕ್ಯ ಬಿಟ್ಟು ಹೋಗಿದ್ದಾನೆ, ಅಂಥವನನ್ನು ಸರಿಯಾದ ದಾರಿಗೆ ತರುವುದಕ್ಕೋಸ್ಕರವಾಗಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು, ಅವನ ಶರೀರ ನಾಶ ಆಗಬೇಕೆಂದು, ಅವನ ಆಲೋಚನೆ, ಅವನ ವಿಚಾರ, ಅವನ ಶರೀರ ಕಂಪ್ಲೀಟ್ ಏನು ಗೊತ್ತಾ, ನಾಶವಾಗುವುದಕ್ಕೋಸ್ಕರವಾಗಿ ಅಂತಹ ಮನುಷ್ಯನನ್ನು ಸೈತಾನನ ಕೈಗೆ ಒಪ್ಪಿಸ್ಕೊಡ್ಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ? ಇವತ್ತು ದಿವಸ ಏನು ಗೊತ್ತಾ, ಶೋಧನೆಗಳು, ಸೈತಾನನು ಸಿಂಹದ ಉಪಾದಿಯಲ್ಲಿ, ಗರ್ಜಿಸುವ ಸಿಂಹದ ಉಪಾದಿಯಲ್ಲಿ ತಿರುಗುತ್ತಾ ಇದ್ದಾನೆ. ಯಾರಿಗೆ ಹುಡುಕ್ತಾ ಇದ್ದಾನೆ ಗೊತ್ತಾ? ಯಾರ್ಯಾರು ವಾಕ್ಯ ತಪ್ಪಿ ನಡೀತಾ ಇದ್ದಾರೆ, ಯಾರ್ಯಾರು ದಾರಿ ತಪ್ಪಿ ನಡೀತಾ ಇದ್ದಾರೆ, ಅವರು ಹುಡುಕ್ತಾ ಇದ್ದಾನೆ. ಅಂಥವರು ಒಂದು ದಿವಸ ಆದರೂ ಗೊತ್ತಾನ ಪಾಪಕ್ಕಾಗಿ ಪಶ್ಚಾತ್ತಾಪನೆ ಪಡೆದಿಲ್ಲ. ಅವರ ಮನಸ್ಸು, ಶರೀರ ಎಲ್ಲ ದಿವಸ ಎಲ್ಲ ಪಾಪದಲ್ಲಿ, ಬರೀ ಜಾರತ್ವದಲ್ಲಿ ಅವರ ಜೀವನ. ಮುಂಜಾನೆಯಿಂದ ಸಾಯಂಕಾಲ ತನಕ ಅವರ ಕಣ್ಣುಗಳು, ಅವರ ಶರೀರ, ಅವ್ರದ್ದು ಎಲ್ಲ ಆಲೋಚನೆಗಳೆಲ್ಲ ಜಾರತ್ವದಲ್ಲೇ ತುಂಬಿ ಹೋಗಿರ್ತಕ್ಕಂಥವ್ರು. ಇಂಥವ್ರ ಶರೀರ ನಾಶ ಆಗಬೇಕು. ಇಂಥವ್ರ ಶರೀರ ನಾಶ ಆದ್ರೆ ಇವರು ರಕ್ಷಣೆ ಹೊಂದುತ್ತಾರೆ. ಶರೀರ ನಾಶ ಆಗಬೇಕು. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಒಂದು ಕಣ್ಣಿಗೆ ತೆಗೆದುಹಾಕ್ಬಿಡು. 2 ಕಣ್ಣುಳ್ಳವನಾಗಿ ನರಕದಲ್ಲಿ ಬೀಳುವುದಕ್ಕಿಂತ 1 ಕಣ್ಣುಳ್ಳವನಾಗಿ ಸ್ವರ್ಗ ಸೇರು. ನೀನು 2 ಕಾಲು ಉಳ್ಳವನಾಗಿ ನರಕದಲ್ಲಿ ಬೀಳುವುದಕ್ಕಿಂತ 1 ಕಾಲು ಕಳ್ಕೊಂಡು ಕಡ್ದು ಹಾಕೋದಕ್ಕೆ, ಪಾಪದ ಹೋಗಿದ್ದು ಕಡ್ದು ಹಾಕಿ, 2 ಕೈ ಉಳ್ಳವನಾಗಿ ನರಕದಲ್ಲಿ ಹೋಗೋದಕ್ಕಿಂತ ನರಕದಲ್ಲಿ ನಡೆಸ್ತಕ್ಕಂಥ 1 ಕೈಯನ್ನು ಕಡಿದು ಬಿಡು. ಪಾಪದಲ್ಲಿ ನಿನ್ನನ್ನು ಯಾವುದು ನಡೆಸ್ತಾ ಇದು, ನಿನ್ನ ದೇಹ ಪಾಪದಲ್ಲಿ ನಡೆಸುವುದಾದರೆ ನಿನ್ನ ದೇಹ ಸುಟ್ಟು ಹೋಗಬೇಕು, ನಿನ್ನ ಶರೀರ ಸುಟ್ಟು ಹೋಗಬೇಕು. ಅದಕ್ಕೇನು ಗೊತ್ತಾ, ದೇವರೇನು ಮಾಡ್ತಿದ್ದಾನೆ ಗೊತ್ತಾ? ಸೈತಾನನ ವಶಕ್ಕೆ ಇವನು ಕೊಟ್ಟುಬಿಡು. ಪೀಡಿಸಲಿ ಇವನನ್ನು. ಎಷ್ಟು ಪೀಡಿಸಬೇಕು? ಇವನಿಗೆ ಪೀಡಿಸಲಿ, ನೋಡೋಣ ಇವ ರಕ್ಷಣೆ ಹೊಂದ್ತಾನೆ. ನೀನು ರಕ್ಷಣೆ ಹೊಂದುವುದಕ್ಕಾಗಿಯೇ, ನಿನ್ನನ್ನು ಶುದ್ಧೀಕರಿಸುವುದಕ್ಕಾಗಿಯೇ ಶಿಕ್ಷಣ ಇದೆ, ಶಿಕ್ಷೆ ಇದೆ. ದೇವ್ರ ಮಕ್ಕಳೇ, ಭಾಳ ಕಷ್ಟ ಆಗ್ತದಲ್ಲ ಶಿಕ್ಷಣ. ಅಷ್ಟು ಈಜಿನ ಸಿಕ್ಕಲ್ಲ. ಗುರು ಹೊಡೆಯೋ ತನಕ ಗುರುವಿನ ವಿದ್ಯೆ ಸಿಗೋದಿಲ್ಲ. ಯಾವಾಗ ಧರ್ಮಶಾಸ್ತ್ರ ಇಲ್ಲ, ಮನುಷ್ಯನ ಪಾಪ ಮೀರಿ ಹೋಗ್ತಾನೆ. ಯಾವಾಗ ದೇವರ ಆಜ್ಞೆಗಳು ಲೋಕದಾಗಿಲ್ಲ, ಮನುಷ್ಯ ಆ ದೇವರ ಆಜ್ಞೆ ಮೀರಿ ಹೋಗ್ತಾನೆ. ಅದಕ್ಕೇನು ಗೊತ್ತಾ, ದೇವರ ಆಜ್ಞೆಗಳು. ಅದಕ್ಕೇನು ಗೊತ್ತಾ, ಇವತ್ತು ದಿವಸ ಎಲ್ಲ ದೇಶದ ಏನೋ ಗೊತ್ತಾ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗಳು. ಒಂದು ವೇಳೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದ್ದರೆ ಜನ ಹಳಿ ತಪ್ಪಿ ಪಾಪ ಮಾಡೋಕ್ಕೆ ಹೋಗ್ತಾರೆ. ಮನಸ್ಸು ಬಂದಂಗೆ ಪಾಪ ಮಾಡ್ತಾರೆ, ಮನ ಬಂದಂಗೆ. ಅದು ಟೈರಾನಿ ಅಂತ ಕರೀತಾರೆ. ಮುಂದೆ ಅದು ಎಂಪ್ರರ್ಸ್ಗಳು ಬರ್ತಾರೆ ಭೂಮಿ ಮೇಲೆ. ಒನ್ ವರ್ಲ್ಡ್ ರಿಲಿಜನ್ ಬರ್ತದಾಗ ಇಡೀ ಜಗತ್ತಿನ ತುಂಬ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರ ಆಜ್ಞೆ ಇರುವಾಗ ಆಜ್ಞೆ ಮೀರಿ ಹೋಗಬಾರ್ದು. ಯಾವಾಗ ಆಜ್ಞೆ ಮೀರಿ ಹೋಗಿರ್ತೀವಿ ಅವಾಗೇನು ಗೊತ್ತಂದ್ರೆ ಶಿಕ್ಷೆ ನಮ್ಗೆ ಉಂಟಾಗ್ತದೆ. ಜ್ಞಾನೋಕ್ತಿ 3:12 ಬರೆಯಲ್ಪಟ್ಟது. ಜ್ಞಾನೋಕ್ತಿ 3ನೇ ಅಧ್ಯಾಯ, ಜ್ಞಾನೋಕ್ತಿ 3ನೇ ಅಧ್ಯಾಯ 12ನೇ ವಚನದ ಏನಂತ ಗೊತ್ತಾ? ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನೇ ಗದರಿಸುತ್ತಾನೆ. ಯಾಕೆ ಹೊಡಿತಾರ? ಶೋಧನೆ ಯಾಕೆ ಬರ್ತಾವ? ತಂದೆಯು ತನ್ನ ಮುದ್ದು ಮಗನನ್ನು ಏನು ಮಾಡ್ತಾನೆ ಗೊತ್ತಾ? ಗದರಿಸ್ತಾನೆ. ಯಾಕಂದರೆ ತಪ್ಪು ಮಾಡುವಾಗ
ಇವನ ಆಜ್ಞೆ ಮೀರಿ ಹೋಗುವಾಗ, ತಪ್ಪು ಮಾಡುವಾಗ, ಯಾವಾಗ ಆಜ್ಞೆ ಮೀರಿ ಹೋಗ್ತಾನೆ, ತಂದೆ ಅವನಿಗೆ ಸರಿಯಾದ ಮಾರ್ಗದಲ್ಲಿ ತರುವುದಕ್ಕೋಸ್ಕರವಾಗಿ ತಂದೆ ಏನು ಮಾಡ್ತಾನೆ ಗೊತ್ತಾ? ಶಿಕ್ಷೆ ಕೊಡ್ತಾನೆ. ಹ್ಯಾಂಗೆ ಕೊಡ್ತಾನೆ ಗೊತ್ತಾ? ಪ್ರೀತಿಲಿಂದೇ ಕೊಡ್ತಾನೆ. ಏಟು ಕೊಡ್ತಾನೆ. ಏಟು ಕೊಟ್ಟೇನು ಗೊತ್ತಾ? ಸರಿಯಾದ ಮಾರ್ಗಕ್ಕೆ ನಡೆಸುವ ಹಾಗೆ ನಮ್ಮ ಕರ್ತನಾದ ಯೆಹೋವನು ತಾನು ಪ್ರೀತಿಸುವವರನ್ನೇ ಹೊಡೆಯುತ್ತಾನೆ. ಅದಕ್ಕೆ ಶೋಧನೆ ಬರ್ತಾವೆ. ಶೋಧನೆ ಬರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಅಂಥ ಶೋಧನೆ ಬಂತು. ಅಪ್ಪ ಸಹಿಸಿಕೊಂಡ, ಜಯಿಸಿದ. ಅಬ್ರಹಾಮ್ ಜಯಿಸಿದ, ಯೋಬ ಜಯಿಸಿದ, ಅನೇಕ ಪ್ರವಾದಿಗಳು ಜಯಿಸಿದರು. ನಾವು ನೋಡ್ತೀವಿ ಗೊತ್ತಾ? ಇಬ್ರಿಯ 12:5-6. ಇಬ್ರಿಯ 12ನೇ ಅಧ್ಯಾಯ 5-6 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಮಗನು ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ. ಕರ್ತನು ತಾನು ಪ್ರೀತಿಸುವವನನ್ನು ಶಿಕ್ಷಿಸುತ್ತಾನೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ತನ್ನ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ಶಿಕ್ಷೆ ಬಂದಾಗ ನೋಡಿ, ಶಿಕ್ಷೆ ಬಂದಾಗ, ಕಷ್ಟ ಬಂದಾಗ, ರೋಗ ಬಂದಾಗ, ನಮಗೆ ಪರಿಶೋಧನೆ ಮಾಡೋದಕ್ಕೋಸ್ಕರ ಇವೆಲ್ಲ ಬರಲಿಕ್ಕಿವೆ. ರೋಗ ಬಾಧೆಗಳು, ಬಡತನ, ಚಿಂತೆ, ದುಃಖ ದೇವ್ರ ಮಕ್ಕಳಿಗೇ ಬರ್ತವೆ. ಆದರೆ ಸೈತಾನನ ಮಕ್ಕಳು ಭಾಳ ಸಂತೋಷವಾಗಿ ಇರ್ತಾರೆ. ಆದರೆ ಗೊತ್ತಾ, ದೇವ್ರ ಮಕ್ಕಳಿಗೆ ಇವರು ಬಂಗಾರಹಾರ, ಇವ್ರಿಗೆ ಶೋಧನೆ ಆಗಬೇಕು. ಯಾಕಂದರೆ ಇವರು ಎಲ್ಲಿ ಏನು ಗೊತ್ತಾ, ಕಲ್ಮಶ ಆಗಬಾರ್ದು, ಇವರು ಎಲ್ಲಿ ಕಲಿತು ಹೋಗಬಾರ್ದು, ಲೋಕದೊಂದಿಗೆ ಕಲಿತು ಜೋಡಾಗಿ ಇವರು ನಾಶವಾಗಿ ಹೋಗಬಾರದು ಎಂಬುದಾಗಿ ತಂದೆಯಾದ ದೇವರು ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆಯಾಗುತ್ತದೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ, ಅದಕ್ಕಾಗಿ ನಿಮ್ಮನ್ನು ಹೊಡೆಯುತ್ತಾನೆ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ, ತಂದೆಯಿಂದ ಶಿಕ್ಷೆ ಹೊಂದದಂಥ ಮಕ್ಕಳು ಯಾರಾದರೂ ಇದ್ದರೇನೋ ಕೇಳ್ತದೆ. ತಂದೆಯಿಂದ ಶಿಕ್ಷಣ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಹಾದರತಿನಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ದೇವ್ರ ಮಕ್ಕಳೇ, ನಿಮಗೊಂದು ವೇಳೆ ಶಿಕ್ಷೆ ಆಗಿಲ್ಲ, ಒಂದು ವೇಳೆ ನಿಮಗೆ ಪರಿಶೋಧನೆ ಆಗಿಲ್ಲ, ನೀವು ಪರೀಕ್ಷೆಗೆ ಒಳಗಾಗಪಟ್ಟಿಲ್ಲ ಅಂದರೆ ಗೊತ್ತಾ, ನೀವೇನು ಗೊತ್ತಂದ್ರೆ ಇಲ್ಲಿ ಬರೆಯಲ್ಪಟ್ಟದ ನಾನಲ್ಲ, ನಾನು ಹೇಳ್ತಕ್ಕಂಥದ್ದಿಲ್ಲ, ಇಲ್ಲೇ ಬರೆಯಲ್ಪಟ್ಟದ ಮಕ್ಕಳೆಲ್ಲರೂ ಹೊಂದುವಂಥ ಶಿಕ್ಷೆ ನಿಮಗಾಗದೇ ಇದ್ದರೆ, ತಂದೆಯಿಂದ ನಿಮಗೆ ಸರಿಯಾಗಿ ಒಂದೆರಡು ಶಿಕ್ಷೆನೇ ಆಗದಿದ್ದರೆ ನೀವು ಯಾರಿಗೆ ಹುಟ್ಟಿದವರು ಅಂತ? ನೀವು ಹಾದರದಿಂದ ಹುಟ್ಟಿದವರು ಎಂಬುದಾಗಿ. ವಾಕ್ಯಕ್ಕನುಸಾರವಾಗಿ ನಮ್ಮ ಜೀವನದಲ್ಲಿ ನಮ್ಮ ತಂದೆ ಕೊಟ್ಟಿರ್ತಕ್ಕಂಥ ಆಜ್ಞೆಗಳನ್ನು ಕೈಕೊಂಡು ನಡೆಯದೆ ಹೋದಾಗ ಇದು ನಮಗೇನು ಗೊತ್ತಾ, ಅನ್ವಯಿಸ್ತದೆ. ಕೆಟ್ಟದ್ದು ಅನ್ನಿಸ್ತದಲ್ಲ. ಶಿಕ್ಷಣ ಯಾವತ್ತೂ ಭೀ ಕೆಟ್ಟದೇ ಇರ್ತದೆ. ಹೌದು, ಯಾವತ್ತೂ ಗೊತ್ತಾ, ಪೇನು ಹೊಟ್ಟಿಲಿದ್ದಂಥ ಹೆಣ್ಮಗಳಿಗೆ ಪೇನ್ ಆಗದೆ ಮಗು ಹುಟ್ಟಲ್ಲ. ಯಾವುದೇನು ಗೊತ್ತಂದ್ರೆ ಕಷ್ಟ ಆಗೋದೇನು ಗೊತ್ತಾ, ಒಳ್ಳೇದಾಗಲ್ಲ. ಯಾವತ್ತೂ ಏನು ಗೊತ್ತಾ, ಪ್ರತಿಯೊಂದು ಜೀವನ ಚರಿತ್ರೆ ಗೊತ್ತಾ, ಸುಖದಿಂದ ಪ್ರಾರಂಭ ಆಯ್ತು ಅಂದ್ರೆ ಗೊತ್ತಾ, ದುಃಖದಿಂದ ಎಂಡಾಗ್ತದೆ. ಯಾವಾಗ ನಿನ್ನ ಜೀವನ ಸುಖದಿಂದ ಹೇಳುತ್ತದೆ, ದುಃಖದಿಂದ ಎಂಡಾಗ್ತದೆ. ಯಾವಾಗ ದುಃಖದಿಂದ ಪ್ರಾರಂಭ ಆಗ್ಯದ ಏನು ಗೊತ್ತಾ, ಸುಖದಿಂದ ಏನು ಗೊತ್ತಾ ಎಂಡಾಗ್ತದೆ. ಇವತ್ತಿನ ದಿವಸ ಏನು ಗೊತ್ತಾ, ದೇವ್ರ ವಾಕ್ಯ ನಮಗೆ ಸಾರಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ನಮಗೆ ದೇವರ ಶಿಕ್ಷೆ ಯಾಕೆ ಆಗ್ತದೆ? ಮಕ್ಕಳು ಎಂದೂ ಕಲಿತು ಹೋಗಬಾರ್ದು, ಎಂದೂ ಏನು ಗೊತ್ತ, ಇವರು ಬಿದ್ದು ಹೋಗಬಾರ್ದು. ಇವರು ಶುದ್ಧರಾಗಿರಬೇಕು. ನಾನು ಶುದ್ಧನಾಗಿರುವುದರಿಂದ ನನ್ನ ಮಕ್ಕಳು ಶುದ್ಧರಾಗಿರಬೇಕು. ನಾನು ಪರಿಶುದ್ಧನಾಗಿರುವುದರಿಂದ ನಮ್ಮ ಮಕ್ಕಳು ಸಹ ಪರಿಶುದ್ಧರಾಗಿ ಬರಬೇಕೆಂಬ ಉದ್ದೇಶದಿಂದ ಆತ ನಮ್ಮನ್ನು ಹೊಡೆಯುತ್ತಾನೆ. ನಾನು ಯಾರನ್ನು ಪ್ರೀತಿಸುತ್ತೇನೋ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 19ನೇ ವಚನದಲ್ಲಿ ಬರೆಯಲ್ಪಟ್ಟದ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದ್ದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಅದಕ್ಕೆ ತಂದೆ ನಮಗೆ ಕಲಿಸ್ಕೊಟ್ಟಿದೆ. ಏನಂತ ಕಲಿಸ್ಕೊಟ್ಟಂತ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು ದೇವರೇ. ನಮಗೆ ತಪ್ಪಿಸು ದೇವರೇ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಯಾವ ಕೇಡು ನಮ್ಮ ಬಳಿಗೆ ಬರೋದಿಲ್ಲ, ಯಾವ ಕೇಡು ಜನ ಗುಡಾರದ ಸಮೀಪಕ್ಕೂ ಬರೋದಿಲ್ಲ. ಪರಾತ್ಪರನ ಮೇರೆ ಹೊಕ್ಕಿರುವವನು ದೇವಾಶ್ರಿತನು ಸುರಕ್ಷಿತನಾಗಿರ್ತಾನೆ. ಅವನು ಹೋಗುವಾಗ ಬರುವಾಗ ದೂತರು ಕಾವಲಾಗಿರುತ್ತಾರೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಇವತ್ತು ದಿವಸ ವಾಕ್ಯ ಭಾಗವನ್ನು ಕೇಳಿದ್ದೀರಲ್ಲ, ಪರಲೋಕ ಪ್ರಾರ್ಥನೆ ಮಾಡುವಾಗ
ಏನಂತ ಕೇಳಬೇಕು ಗೊತ್ತಾ? ದೇವಾ, ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡ, ನನಗೆ ಕ್ಷಮಿಸು, ನನಗೆ ಕ್ಷಮಿಸು ಸ್ವಾಮಿ, ನನಗೆ ಶಿಕ್ಷಣ ಕೊಡು. ನಾ ಎಲ್ಲಿ ದಾರಿ ತಪ್ಪಿ ಹೋಗ್ತಾ ಇದ್ದೆ, ದಾವಿದ ಪತ್ರಿಕೆ, ದೇವ ನನ್ನ ದಾರಿ ಎಲ್ಲಿ ತಪ್ಪಿ ಹೋಗ್ತಿದ್ದೆ ನನಗೆ ತಿಳಿಯಪಡಿಸು, ನನಗೆ ಸರಿಯಾದ ಮಾರ್ಗ ತೋರಿಸು. ತಪ್ಪಾದ ಮಾರ್ಗದಲ್ಲಿ ನಾನು ಇರುವುದಾದರೆ ನನಗೆ ಸರಿಯಾದ ಮಾರ್ಗದಲ್ಲಿ ತೋರಿಸು. ನಾನು ನಿನ್ನ ಮಾರ್ಗದಲ್ಲಿ ನಡೀತೇನೆ ಸ್ವಾಮಿ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ ಹೇಳಿದ್ದು ಸ್ವಾಮಿ. ಒಂದು ವೇಳೆ ನಿನ್ನ ಮಾರ್ಗ ನಾವು ಒಂದು ವೇಳೆ ತಪ್ಪಿ ಹೋಗೋದಾದರೆ, ನಿನ್ನ ಆಜ್ಞೆಗಳನ್ನ ತಪ್ಪಿ ಹೋಗೋದಾದರೆ ಸ್ವಾಮಿ, ನನಗೆ ಬೋಧಿಸು ದೇವರೇ. ಈ ರಾತ್ರಿ ನನಗೆ ಮಾತನಾಡು ಸ್ವಾಮಿ, ನನಗೆ ತಿಳಿಯಪಡಿಸು ದೇವರೇ. ನಿನ್ನ ಮಾರ್ಗದಲ್ಲಿ ನಡೆಸು, ನನ್ನನ್ನು ಕ್ಷಮಿಸು. ಇಸ್ರಾಯೇಲ್ ಮಕ್ಕಳನ್ನು ಪ್ರೀತಿ ಮಾಡಿದ್ದಿ ಸ್ವಾಮಿ, ಅವ್ರನ್ನ ಹೊಡೆದಿದ್ದಿ. 6 ಲಕ್ಷ ಜನ ಅವತ್ತು ದಿವಸ ಸಂಹಾರ ಹೋಗಿದ್ದಾರೆ. ಆದರೆ ನನಗೆ ಗೊತ್ತಾ, ಅವರ ಸಂತತಿಯನ್ನು, ಅವರೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆಯನ್ನು ನೀನು ಎಂದೂ ಮರೆಯಲಿಲ್ಲ. ಇವತ್ತಿನ ದಿವಸ ನಮ್ಮ ಕರ್ತನು ನಮಗೆ ಮಾಡಿಕೊಂಡಿರ್ತಕ್ಕಂಥ ಹೊಸ ಒಡಂಬಡಿಕೆ ಎಂದೂ ಆತನು ಮರೆಯೋದಿಲ್ಲ. ಆದರೆ ಶಿಕ್ಷೆ ಕೊಡುತ್ತಾನೆ, ನಮ್ಮ ವಂಶವನ್ನು ಉಳಿಸುತ್ತಾನೆ, ಆತನ ಸಭೆಯನ್ನು ಉಳಿಸುತ್ತಾನೆ, ಆತನ ಮಕ್ಕಳನ್ನು ಉಳಿಸುತ್ತಾನೆ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.